ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನೀವು. ಇವತ್ತು ಬಿಹಾರ್ನಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಘಟನೆ ಅದೇನಂದ್ರೆ, ಒಂದು ಸಹೋದರನು ಸಂಜಯ್ ಕುಮಾರ್ ಅಂತೇಳಿ ಸುಮಾರಷ್ಟು ವರ್ಷಗಳಿಂದ 700 ಸ್ಥಳಗಳ ಹತ್ರ ಅವರ ತಾಯಿ ದೆವ್ವಪೀಡಿತಳಾಗಿ, ಬಹು ಭಯಂಕರವಾದಂಥ ದೆವ್ವಪೀಡಿತಳಾಗಿ ರಕ್ತವನ್ನು ಕುಡಿತಾ ಇದ್ರು. ತನ್ನ ತಲೆಯನ್ನು ಹೊಡ್ಕೊಂಡು ತನ್ನ ರಕ್ತವನ್ನು ಕುಡಿತಾ ಇದ್ರು. 700 ಸುಮಾರು 700 ಸ್ಥಳಗಳ ಹತ್ರನೂ ತೆಗೆದುಕೊಂಡು ಹೋದ್ರು. ಅದು ಧರ್ಮಸ್ಥಳ ಇರಬಹುದು, ಧರ್ಮಸ್ಥಳ, ವೈದ್ಯಕೀಯ ಕ್ಷೇತ್ರದಲ್ಲಿ, ತಾಂತ್ರಿಕ ಕ್ಷೇತ್ರಗಳಲ್ಲಿ ಮತ್ತು ತಂತ್ರಜ್ಞಾನಿಗಳು ಅಂದರೆ ಮಂತ್ರತಂತ್ರ ಮಾಡತಕ್ಕಂಥವ್ರು ಮತ್ತು ಬಾಬಾಗಳು, ಇಂಥ ಎಲ್ಲ ಸ್ಥಳಗಳ ಕಡೆ ಸುಮಾರು 700 ಸ್ಥಳಗಳ ಹತ್ರ ಹೋಗಿ ಬಂದಾರೆ ಇವರು. ಯಾರು? ಸಂಜಯ್ ಕುಮಾರ್ ಹಾಗೂ ಅವರ ತಾಯಿ ಕುಟುಂಬದವರು. ಆದರೂ लगभग 700 जगहों पर हम जाके आए हैं. ಓ ಬಾಬಾಗಳಾಗಲಿ, ತಾಂತ್ರಿಕರಾಗಿರಲಿ, ಅಂದರೆ ಮಂತ್ರತಂತ್ರ ಮಾಡೋರಾಗಿರಲಿ, ಇಂಥ ಅನೇಕ ಜನರು, ವೈದ್ಯರ ಕಡೆ ಆಗಲಿ, ಡಾಕ್ಟರ್ ಹತ್ರ ಆಗಲಿ ಹೋಗಿ ಬಂದರೂ ಅವರ ತಾಯಿ ಗುಣಮುಖಳಾಗಲಿಲ್ಲ. ಬಹಳ ಡೇಂಜರ್ ಆಗಿತ್ತು ಈ ಒಂದು ಸ್ಟೋರಿ. ಇವರು ಈ 700 ಸ್ಥಳಗಳಂದ್ರೆ ಅದು ಧರ್ಮಸ್ಥಳಗಳಿರ್ಬೋದು, ಇದೆ, ಮತ್ತು ಮಾಂತ್ರಿಕ ಮತ್ತು ಮಾಟ ಮಂತ್ರ ಮಾಡ್ತಕ್ಕಂಥವ್ರು, ಜೋಯಿಷರು ಹೇಳ್ತಕ್ಕಂಥವ್ರು ಮತ್ತು ವೈದ್ಯರಲ್ಲಿ ಮಾನಸಿಕ ವೈದ್ಯರ ಹತ್ರನೂ ಹೋಗಿದ್ರು. ಆದರೂ ಅವರ ತಾಯಿ ಗುಣಮುಖಳಾಗ್ತಿಲ್ಲ. ಅವರ ತಾಯಿಗೆ ಆಗಿದೆ ಏನಂದ್ರೆ, ಮೈನಲ್ಲಿ ದೆವ್ವ ಪೀಡಿತಳಾಗಿ, ಭೂತ ಪ್ರೇತಳಾಗಿ ಆಟ ಆಡ್ತಾಳೆ, ಅವಳು ಕುಣಿದಾಡ್ತಾಳೆ, ರಂಪಾಟ ಮಾಡ್ತಾಳೆ, ಕುಣಿದಾಡ್ತಾಳೆ. ಆಮೇಲೆ ಅವಳ ಮೈಯಲ್ಲಿ ಕುಣಿದು ಇದಾಗಿದ್ದ ನಂತರ ಅವಳ ತಲೆಯನ್ನು ಗೋಡೆಗೆ ಹೊಡೆದು, ಆ ಗೋಡೆಗೆ ಹೊಡೆದ ನಂತರ ರಕ್ತ ಬಂದುಕೊಳ್ಳಿ ಆ ರಕ್ತವನ್ನು ಕುಡಿತಾ ಇದ್ಲು ಅವಳು. ಹೀಗೆ ತನ್ನ ಮೈಯನ್ನು ಗಾಯಪಡಿಸಿಕೊಂಡು, ವಿಧವಾದಂಥ ರೀತಿಯಿಂದ ಗಾಯಪಡಿಸಿಕೊಂಡು ತನ್ನ ರಕ್ತವನ್ನು ಕುಡಿತಾ ರಾಧಾಂತ ಮಾಡ್ತಿದ್ಲವಳು ಅವಳ ತಾಯಿ. ಇವರು ಬಿಹಾರ್ನಲ್ಲಿ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಸ್ಥಳಗಳ ಹತ್ರ, ಎಲ್ಲಾ ವೈದ್ಯಕೀಯ ಕ್ಷೇತ್ರದ ಹತ್ರ ಹೋಗ್ತಾ ಇದ್ರು. ಕೆಲವು ಜನರು ಇಲ್ಲ, ಇವಳಿಗೆ ಆಗಿರ್ತಕ್ಕಂಥದ್ದು ವೈದ್ಯಕೀಯ ಸಮಸ್ಯೆ ಅಲ್ಲ, ಇವಳಿಗೆ ಆಗಿರ್ತಕ್ಕಂಥದ್ದು ಒಂದು ಭೂತ ಪ್ರೇತ ಸಮಸ್ಯೆ ಅಂತ ಹೇಳ್ಕೊಂಡು, ಇದಕ್ಕೆ ನೀವು ಕೆಲವು ಬಾಬಾಗಳ ಹತ್ರ ಹೋಗ್ಬೇಕೆಂಬುದಾಗಿ ಹೇಳಿದ್ರು. ಅಲ್ಲಿಯೂ ಕೂಡ ಹೋಗಿದ್ರು ಅವರು. ಪಾಪ ಹೋಗಿದ್ರು. ಸುಮಾರು 700 ಅವರು ಭೇಟಿಯಾಗಿದ್ದು, ಮತ್ತು ಅದರಲ್ಲಿ ಸುಮಾರು 300 ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಉಪಚಾರ ಕೂಡ, ಅವಳಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಆದರೂ ಅವಳು ಗುಣಮುಖಳಾಗಿಲ್ಲ. ಆದರೆ ಎಲ್ಲ ವೈದ್ಯರು ಹೇಳೋದು ಒಂದೇ ಮಾತು, ಎಲ್ಲ ತಪಾಸಣೆ ಆದ ನಂತರ ಅವಳಿಗೆ ಏನೂ ಆಗಲಿಲ್ಲ. ಅವಳ ದೇಹದಲ್ಲಿ ಬರ್ತಿರ್ತಕ್ಕಂಥ ತಪಾಸಣೆಯಲ್ಲಿ ಸ್ಲೋ ಮಾಡ್ತಿರೋದನ್ನು 3ನೇ ಬಟನ್. ವೈದ್ಯಕೀಯ ತಪಾಸಣೆಯಲ್ಲಿ ಏನೂ ಆಗಲಿಲ್ಲ. ಅವಳ ಬ್ಲಡ್ ಟೆಸ್ಟು, ಅವಳ ಎಲ್ಲ ತಪಾಸಣೆಗಳು ಮಾಡಿದ್ರು ಕೂಡ ಆ ವೈದ್ಯಕೀಯ ತಪಾಸಣೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ಕಾಣಿಸ್ತಾ ಇಲ್ಲ. ಆದರೆ ಅವಳಿಗೆ ಮಾನಸಿಕ ತಜ್ಞರು, ಬೇಕಾಗಿರ್ತಕ್ಕಂಥ ಮಾನಸಿಕ ತಜ್ಞರು ಅಂದರೆ ಸೈಕಟ್ರಿಸ್ಟ್, ಅವರು ಕೂಡ ವೈದ್ಯಕೀಯ ಔಷಧ ಉಪಚಾರಗಳನ್ನು ಮಾಡಿದ್ರು. ಆದರೂ ಅವಳು ಗುಣಮುಖಳಾಗಲಿಲ್ಲ. ಇವರು ಸಂಜಯ್ ಕುಮಾರ್, ಬಿಹಾರ್ನ ಈ ಒಂದು ಯುವಕನ ತಂದೆ ತಾಯಿಗಳು, ಕುಟುಂಬದವರು 300 ವೈದ್ಯಕೀಯ ಕ್ಷೇತ್ರದಲ್ಲಿ, ಸುಮಾರು 300 ವೈದ್ಯಕೀಯ ಕ್ಷೇತ್ರದಲ್ಲಿ ಹೋದ್ರು ಕೂಡ ಅವಳು ಗುಣಮುಖಳಾಗಿಲ್ಲ. ಇದು ಮಾಮೂಲಿ ಅಲ್ಲ. ಸುಮಾರು 7 ವರ್ಷದ ಅವಧಿಯಲ್ಲಿ ಅವರು ಅಂದುಕೊಂಡ ಹಾಗೆ ಹೋಗಲಾರದ ಸ್ಥಳಗಳು, ಧರ್ಮಸ್ಥಳಗಳಾಗಲಿ, ಬಾಬಾ ಸ್ಥಳಗಳಾಗಲಿ, ಮಾಂತ್ರಿಕ ಸ್ಥಳಗಳಾಗಲಿ, ವೈದ್ಯಕೀಯ ಆಸ್ಪತ್ರೆಗಳಾಗಲಿ, ಅವರ ಬಿಹಾರ್ನಿಂದ ಹೊರಗಿರತಕ್ಕಂಥ ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ, ದೊಡ್ಡ ದೊಡ್ಡ ಮಾಂತ್ರಿಕರ ಹತ್ರ ಆಗಲಿ ಹೋಗಲಾರದ ಸ್ಥಳವಿಲ್ಲ. ಆದರೆ 7 ವರ್ಷಗಳು ಅವರ ಮನೆಯಲ್ಲಿ ಅವರ ತಾಯಿ ವಿಕಾರವಾಗಿಬಿಟ್ಲು. ಎಲ್ಲ ಬಡಿತಗಳನ್ನು, ಅವಳು ತನ್ನ ಕೈ ಬಳೆಗಳನ್ನು ಒಡೆದಿರುವಾಗ ಬಂದಿರತಕ್ಕಂಥ ರಕ್ತವನ್ನು ಕುಡಿದು ಅವಳು ನಾಟ್ಯವಾಡ್ತಾ ಇದ್ಲು, ದೆವ್ವ ಪೀಡಿತಳಾಗಿ.
ಈ ಒಂದು ಸ್ಥಿತಿಗತಿಯನ್ನು ನೋಡಿ ಎಲ್ಲಾ ಜನರು, ಅವಳ ಪರಿಚಯಿತರು ಎಷ್ಟೋ ಸಲಹೆಗಳನ್ನು ಕೊಟ್ಟರು ಕೂಡ ಅವಳು ಗುಣಮುಖಳಾಗ್ತಾ ಇಲ್ಲ. ಆ ಒಂದು ದೇವಪೀಡಿತರಿಂದ ಬಿಡುಗಡೆ ಆಗ್ತಾ ಇಲ್ಲ. ಎಷ್ಟು ಮಾಡಿದ್ರು. ಇಲ್ಲಿ ಒಂದು ಘಟನೆ ನಾವು ನೆನ್ಪಿಟ್ಕೊಳ್ಬೇಕು, ಒಂದು ಕಾರ್ಯ. ಅದೇನೆಂದ್ರೆ, ಅವರಿಗೆ ಸುಮಾರಷ್ಟು ಎಕರೆ ಭೂಮಿ ಇತ್ತು, ಹೊಲ, ಗದ್ದೆ, ತೋಟಗಳು ಮತ್ತು ಪಶು ಪ್ರಾಣಿಗಳು ಕೂಡ ಇತ್ತು ಅವರಿಗೆ. ಹೊಲ ಗದ್ದೆಗಳು ನಡೆಸೋದಕ್ಕಾಗಿ ಹಾಗೂ ಅವರ ಹತ್ರ ಪಶು ಪ್ರಾಣಿಗಳು ಕೂಡ ಇತ್ತು, ಸಾಕು ಪ್ರಾಣಿಗಳು. ಈ ಪ್ರಾಣಿಗಳು ಈ 7 ವರ್ಷ ಅವಧಿಯಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ಅವರ ವಸ್ತುಗಳು, ಅಲ್ಲಿರ್ತಕ್ಕಂಥ ಹೊಲ ಗದ್ದೆಗಳು ಎಲ್ಲವನ್ನು ಮಾರಿಕೊಂಡ್ರು. ಅವರ ಪಶು ಪ್ರಾಣಿ ತೋಟಗಳು ಎಲ್ಲ ಮಾರಿಕೊಂಡ್ರು. 7 ವರ್ಷದಲ್ಲಿ ಕಂಗಾಲಾಗ್ಬಿಟ್ರು ಅವರು. ಯಾಕೆಂದ್ರೆ ಅದು ಮನೆಯಲ್ಲಿ ಹಾಗೆ ಇಡಬೇಕಾದ್ರೆ ಇಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಅವಳು 7 ವರ್ಷದ ನಂತರ ಮತ್ತೊಂದು ವಿಕಾರವಾದಂಥ ದುರ್ಘಟನೆ, ಒಂದು ವ್ಯಾಧಿ ಅವಳನ್ನು ಪೀಡಿಸಲು ಆರಂಭಿಸಿತು. ಅವಳು ದೆವ್ವಪೀಡಿತಳಾಗಿ ಪೀಡಿಸಲ್ಪಟ್ಟಿದ್ದು ಒಂದು. 7 ವರ್ಷದ ನಂತರ ಅವಳು ಹುಚ್ಚಳಾದಳು. ಹುಚ್ಚಳಾದ ಕೂಡಲೇ, ಅಪ್ಪ, ಈ ನಮ್ಮ ಮನೆಯಲ್ಲಿ ಇಂಥ ಒಂದು ದುರದೃಷ್ಟ, ಅನಿಷ್ಟ ಎಷ್ಟು ಕಾಡ್ತಾ ಇದೆ, ನಮ್ಮನ್ನು ಎಷ್ಟು ಪೀಡಿಸ್ತಾ ಇದೆ ಅಂತೇಳಿ ಮನೆ ಜನರೆಲ್ಲರೂ ಬೇಸತ್ತುಕೊಂಡರು. ತಿನ್ನೋ ಕೂಳು ಕೂಡ ಅವರ ಮೈಗೆ ತಾಗ್ತಾ ಇಲ್ಲ. ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗ್ತಾ ಇಲ್ಲ ಅವರಿಗೆ. 7 ವರ್ಷ ಕಾಲದಲ್ಲಿ ಏನು ಮಾಡಬೇಕು, ಏನು ಬಿಡಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಕೈನಲ್ಲಿ ಎಲ್ಲ ಹಣ ಸಂಪತ್ತೆಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ ಅವರು. ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೆಲವು ಅಡುವಿಟ್ಟಿದ ಕೂಡ ಯಾರು ಜಪ್ತಿ ಆಗಿಬಿಟ್ಟಿದ್ದಾವೆ, ಮಾರಾಟ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಸಂಜಯ್ ಕುಮಾರ್ ಎಂಬ ಬಾಲಕನು ಆವಾಗ ಸುಮಾರು 5 ವರ್ಷದ ಬಾಲಕನಾಗಿದ್ದ. 2005 ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಇಂಥ ಒಂದು ದುರ್ಘಟನೆಯಲ್ಲಿ ಅವರ ತಂದೆ, ತಾಯಿ, ಅವರ ಕುಟುಂಬ ಕುಸಿದು ಸಿಲುಕಿ ಆ ಮಾಯಾಜಾಲದ ಆ ಒಂದು ದಬ್ಬಾಳಿಕೆಯಲ್ಲಿ ಹಿಂಡಲ್ಪಟ್ಟರು. ಜೀವನದಲ್ಲಿ ಇಂಥ ಒಂದು ದುರ್ಗತಿ ಯಾರಿಗೂ ಬರಬಾರದು ಅಪ್ಪ ಅಂತೇಳಿ ಅವಳು ಹೃದಯ ಅಂತರಾಳದಿಂದ ಆ ಕುಟುಂಬದವರು ಬಯಸುತ್ತಾ ಇದ್ರು. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಪ್ಪ ಅಂತೇಳಿ ಗಂಭೀರವಾಗಿ ಹೇಳ್ತಿರಲ್ವ, ಯಾರಿಗೂ ಇಂಥ ದುರವಸ್ಥೆ ಬರಬಾರ್ದು ಅಂತ ಹೇಳ್ಕೊಂಡು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಸ್ಥಿತಿಗತಿಯಲ್ಲಿ ಅಲ್ಲಾಡ್ತಾ ಇರುವಾಗ ಒಂದು ದಿವಸ ಅವ್ರ ತಾಯಿ ರೋಡ್ ಮೇಲೆ ಬಂದು ಕುಣಿದಾಡ್ತಾ, ನಡೆದಾಡ್ತಾ, ಆಟ ಆಡ್ತಾ, ಅಲ್ಲಾಡ್ತಾ ಇರುವ ಸಮಯದಲ್ಲಿ ಒಂದು ಸಹೋದರಿ, ಇಲ್ಲಿ ಕೂತಿರ್ತಾರಲ್ಲ ಆ ಸಹೋದರಿ ಅಂತ ಸಹೋದರಿ ಒಬ್ಬರು ನೋಡಿದ್ರು. ನೋಡಿ ಅವಳು ತನ್ನ ತಲೆ ನೋಡಿಕೊಂಡು ರಕ್ತ ಕುಡಿತಾ ಇದ್ದಾಳೆ. ಆ ರಕ್ತ ಬರುವುದನ್ನು ಕುಡಿತಾ ಇದ್ದಾಳೆ, ನೆಕ್ಕುತ್ತಾ ಇದ್ದಾಳೆ. ಅದನ್ನು ನೋಡಿದ ಕೂಡಲೇ ಆ ಸಹೋದರಿ ಆ ಕುಟುಂಬದ ತಂದೆ ಕಡೆ ಹೋಗಿ ಮಾತಾಡಿದ್ಲು. ಏನು ತಿಳ್ಕೊಂಡು, ಅಯ್ಯ, ನಾನು ಹೇಳ್ತೇನೆ, ಆ ಸ್ಥಳಕ್ಕೆ ನೀವು ತೆಗೆದುಕೊಂಡು ಹೋಗ್ತೀರಾ ಅಂತ ಕೇಳಿದ್ರು. ಅವ್ರ ತಂದೆ ಏನು ಹೇಳ್ತಾರೆ, ಅರೆ ಭೈ, ಇಸ್ ಬಿಹಾರ್ ಮೇ ಐಸಾ ಕೋಯಿ ಜಗಾ ಬಚಾ ಹೈ ಕ್ಯಾ ಹಮ್ ಜಿಸ್ ಜಗೇ ಮೇ ನೈ ಲೇಕೆ ಗಯೆ. ಅವ್ರೇನು ಹೇಳ್ತಾರೆ ತಂದೆ ತಾಯಿ, ಈ ಬಿಹಾರ್ನಲ್ಲಿ ನಾವು ಇನ್ನೂ ನೋಡಲಾರ್ದ, ನಮ್ಮ ಹೆಂಡತಿಯನ್ನು ತೋರಿಸಲಾರ್ದ ಸ್ಥಳ ಯಾವುದಾದ್ರೆ ಇದೆಯಾ? ಅದು ಯಾವುದಿದೆ ಅಮ್ಮ? ನಾವು ಅನಿಸಿದ್ದಷ್ಟಿಗೆ ಬಿಹಾರ್ನಲ್ಲಿ ತೋರಿಸಲಾರ್ದ ವೈದ್ಯರಿಲ್ಲ, ತೋರಿಸಲಾರ್ದ ಮಾಂತ್ರಿಕರಿಲ್ಲ, ಬಾಬಾಗಳಿಲ್ಲ, ಗೂಬಾಗಳಿಲ್ಲ, ತಾಂತ್ರಿಗಳಿಲ್ಲ ಎಂಬುದಾಗಿ ಅವರ ತಂದೆ ಬಹಳ ಕಳಕಳಿಯಿಂದ ಆ ಸಹೋದರಿಗೆ ಹೇಳಿದರು. ಅವಾಗ ಹೇಳಿದ್ರು, ನೀವು ಯೇಸು ಕ್ರಿಸ್ತನ ಚರ್ಚ್ಗೆ ಯಾವಾಗಾರ ತೆಗೆದುಕೊಂಡು ಹೋಗಿದ್ರಾ ಅಂತ ಕೇಳಿದ್ರು. ಓಹೋ, ಅದು ಒಂದು ಮಾತ್ರ ನಾವು ಹೋಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಅದು ಒಂದು ಮಾತ್ರ ನಾನು ಹೋಗಿಲ್ಲ. ಕರೆಕ್ಟ್ ನೀವು ಹೇಳಿದ್ದು, ಎಲ್ಲ ಕಡೆ ಹೋಗಿದ್ದೇವೆ, ಆದರೆ ಕ್ರೈಸ್ತ ಚರ್ಚ್ಗೆ ಮಾತ್ರ ನನ್ನ ಈ ಹೆಂಡತಿಯನ್ನು ನಡೆಸಿಕೊಂಡು ಹೋಗಲಿಲ್ಲ ಎಂಬುದಾಗಿ ಅವಳು ಅಲ್ಲೇ ಆ ತಂದೆ ಬಹಳ ಕಳಕಳಿಯಿಂದ, ಅಳಲಿಂದ, ನೋವಿನಿಂದ ಅವರು ಹೇಳಿಕೊಂಡರು. ಆಗ ಅವ್ರು ಹೇಳಿದ್ರು, ಒಂದು ಸಾರಿ ನೀವು ಚರ್ಚ್ಗೆ ಬಂದು ನೋಡ್ರಿ, ಯೇಸು
ನಿಮ್ಮ ಜೀವನದಲ್ಲಿ ಎಂಥ ಮಹಾ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ ಕೇಳಿಸ್ಕೋತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದೇನಿದೆ, ಹೌದು, ನಾವು ಚರ್ಚ್ಗೆ ಹೋಗಲಿಲ್ಲ, ಎಲ್ಲ ಕಡೆ ಹೋಗಿದ್ದೇವೆ. ನಾವು ಹಿಂದೂ ಜನರಾಗಿದ್ದೇವೆ, ಆದರೂ ನಾವು ಬಾಬಾಗಳು ಮತ್ತು ಅನ್ಯ ಎಲ್ಲ ಮತಗಳು, ಧರ್ಮಸ್ಥಳಗಳು ಹೋಗಿ ಬಂದಿದ್ದೇವೆ, ಮಾಂತ್ರಿಕದ ಹತ್ರ ಹೋಗಿ ಬಂದಿದ್ದೇವೆ. ಆದರೆ ಇವತ್ತು ನಾವು ಹೋಗಲಾರ್ದ ಒಂದು ಸ್ಥಳ ನೀನು ತುಂಬಾ ಚೆನ್ನಾಗಿ ನಮಗೆ ನೆನಪು ಮಾಡಿದಿ. ಅದೇನಂದ್ರೆ ಅದು ನಿಜವಾಗಲೂ ಅದು ಚರ್ಚ್ ಎಂಬುದಾಗಿ ನಮಗೆ ಈಗ ಗೊತ್ತಾಯ್ತು. ನಾವು ಯಾವತ್ತೂ ತೆಗೆದುಕೊಂಡು ಹೋಗಿಲ್ಲ ಚರ್ಚ್ಗೆ ಎಂಬುದಾಗಿ ಅವ್ರು ಹೇಳ್ತಾರೆ. ಆ ಚರ್ಚ್ಗೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನಾಯ್ತು, ಆ ಚರ್ಚ್ಗೆ ಬರ್ತೀರಾ ಅಂತ ಕೇಳ್ತಾರೆ. ಅಮ್ಮ ಯಾಕೆ ಬರಲ್ಲಮ್ಮ, ಅಲ್ಲಿ ನಾವು ಹೋಗ್ಲಿಲ್ಲ ನಿಜ ಎಂಬುದಾಗಿ ಹೇಳಿ ಚರ್ಚ್ಗೆ ಅವರ ಹೆಂಡತಿಯನ್ನು, ಅಂದ್ರೆ ಆ 700 ಅವ್ರು ಹೇಳ್ತಾರೆ, ನಾವು ಸುಮಾರು 700 ಸ್ಥಳಗತ್ರ, ಅದರಲ್ಲಿ ವೈದ್ಯರು, ಅದರಲ್ಲಿ ಮಾಂತ್ರಿಕರು, ಅದರಲ್ಲಿ ಬಾಬಾಗಳು, ಅದರಲ್ಲಿ ತಾಂತ್ರಿಕರು, ಅದರಲ್ಲಿ ಅನೇಕ ಜೋಯಿಷರು, ಶಕುನ ಹೇಳುವವರು, ವಿಧವಾದಂಥ ಸ್ಥಳ ಹತ್ರ ಹೋಗಿ ಬಂದಿದ್ದೇವೆ. ಆದರೆ ಹೌದು, ಚರ್ಚ್ಗೆ ಮಾತ್ರ ಹೋಗಲಿಲ್ಲ. ಇದು ಒಂದು ಪ್ರಯತ್ನ ಮಾಡೋಣ, ಬರ್ತೀವಿ ಎಂಬುದಾಗಿ ಹೇಳಿ ಈ ತಂದೆ ಆ ಹೆಂಡತಿಯ ಕುಟುಂಬದವರು, ಅಂದ್ರೆ ಸಂಜಯ್ ಕುಮಾರ್ ಅವರ ಬಿಹಾರಿನ ತಂದೆ, ಆ ಬಳಲುತ್ತಿರ್ತಕ್ಕಂಥ ದೇವಪೀಡಿತಲಾಗದ ತಾಯಿ, ಎಲ್ಲರೂ ಹೋಗಿ ಆ ಚರ್ಚಲ್ಲಿ ಕೂತ್ಕೊಂಡ್ರು. ಅಲ್ಲೇ ಚರ್ಚಲ್ಲಿ ಕೂತ್ಕೊಂಡಿರುವಾಗ ಚರ್ಚಿನ ಕ್ರೈಸ್ತ ಸಭಾಪಾಲಕನು, ಅಂದ್ರೆ ನಾವು ಪಾಸ್ಟರ್ ಅಂತ ಹೇಳ್ತೇವೆ, ಆ ಕ್ರೈಸ್ತ ಸಭಾಪಾಲಕನು ಬೋಧಿಸುವ ಬೋಧನೆಗಳನ್ನು ಕೇಳ್ತಾ ಇರುವಾಗ ಆ ಸಹೋದರಿ ಒಂದು ಮಾತು ಹೇಳಿರ್ತಾಳೆ. ಏನು ತಿಳ್ಕೊಂಡು, ಅವರ ಕುಟುಂಬದ ಅಕ್ಕಪಕ್ಕದಲ್ಲಿದ್ದವರು, ಮನೆ ಅಕ್ಕಪಕ್ಕ, ಇನ್ಕೂ ಈ ಕುಟುಂಬದವರನ್ನು ರಕ್ಷಿಸಲು ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲದಾಯಿತು. ಈ ಕುಟುಂಬಕ್ಕೆ ಇನ್ನು ಮುಂದೆ ರಕ್ಷಣೆ ಇಲ್ಲ. ಈ ತಾಯಿ ಹೀಗೆ ಬಳಲ್ತಾ ಇದ್ರೆ, ಈ ಮನೆಯವರು ಕಂಗಾಲಾಗಿ ಬಿಟ್ಟಿದ್ದಾರೆ, ದಿವಾಳ ಎತ್ತಿ ಬಿಟ್ಟಿದ್ದಾರೆ. ಈ ಕುಟುಂಬದವರಿಗೆ ಈ ಕುಟುಂಬವನ್ನು ರಕ್ಷಿಸಲು ಯಾರು ರಕ್ಷಿಸ್ತಾರೋ ಈ ಕುಟುಂಬವನ್ನು ಎಂಬುದಾಗಿ ಆ ಕುಟುಂಬದವ್ರ ಹತ್ರ ಜನರು ಹೇಳ್ತಿರೋದನ್ನು ಕೇಳಿದ್ರು. ಅರೆ ಕೋನ್ ಬಚಾಯೇಗಾ ತೆರೆ ಪರಿವಾರ ಕೋ ಮಹಾಸಂಕಟ್ ಸೆ, ಅಂದೇನು ಏ ಮಹಾಸಂಕಟ್ ಸೆ ಕೋನ್ ಬಚಾಯೇಗಾ ತೆರೆ ಪರಿವಾರ ಕೋ. ಆ ಸಮಯದಲ್ಲಿ ಈ ಸಹೋದರಿ, ಆ ಕ್ರಿಶ್ಚಿಯನ್ ಸಹೋದರಿ ಏನು ಹೇಳಿರ್ತಲ್ಲ, ಹೇ ಆ ಬೋಲಿಸೋ ಬಹುತ್ ಠೀಕ್ ಅಂತ ಹೇಳ್ತಾಳೆ ಅವಳ ಹತ್ರ. ಕೋನ್ ಬಚಾತಾ ಜಿ ಹಮಾರಕ್ಕೂ, ಯಾರು ನಮ್ಮನ್ನು ರಕ್ಷಿಸ್ತಾರೆ, ಯಾರು ನಮ್ಮನ್ನು ಕಾಪಾಡ್ತಾರೆ ಈ ಸಂಕಟದಿಂದ ಹೇಳಿರುವಾಗ ಈ ಕ್ರಿಶ್ಚಿಯನ್ ಸಹೋದರಿ ಹೇಳಿರ್ತಾರೆ ಅವ್ರಿಗೆ, ಹೇ ಆ ಬೋಲಿಸೋ ಬಾತ್ ಸಚ್ ಹೈ, इस धरती में कोई नहीं बचा सकता आपको एकले के अलावा. ಈ ಭೂಲೋಕದಲ್ಲಿ ನಿಮ್ಮನ್ನು ಯಾರು ಈ ಸ್ಥಿತಿಯಿಂದ ರಕ್ಷಿಸಲಾಗದು ಒಬ್ಬನಿಂದ ಹೊರತು, ಅದು ಕರ್ತನಾದ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಜಡಿಯಲ್ಪಟ್ಟು ಮರಣಿಸಿ 3ನೇ ದಿನ ಸಮಾಧಿಯಲ್ಲಿ ಊಣಲ್ಪಟ್ಟು 3ನೇ ದಿನ ಪುನರುತ್ಥಾನನಾಗಿರುವ, ಜಯಶಾಲಿಯಾಗಿರುವ, ಮೃತ್ಯುಂಜಯನಾಗಿರುವ ಯೇಸು ಕ್ರಿಸ್ತನು ಒಬ್ಬನೇ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಸಾಧ್ಯ. ನೀನು ಹೇಳಿದ ನಿಜ, ಈ ಭೂಲೋಕದಲ್ಲಿ ನಮ್ಮನ್ನು ರಕ್ಷಿಸೋರು ಯಾರೂ ಇಲ್ಲ ಹೊರತು ಒಬ್ಬನು, ಆತನ ಹೆಸರು ಕರ್ತನಾದ ಕ್ರಿಸ್ತು ಯೇಸು ಎಂಬುದಾಗಿ ಈ ಸಹೋದರಿ ಹೇಳ್ತಾಳೆ. ಆ ಜನ ಒಂದೇ ಮಾತು ಹೇಳ್ತಾರೆ, ಹಮ್ ಪೂರಾ ಬರ್ಬಾದ್ ಹೋ ಗಯೇ ಬೇಟಿ, हमारे पास कुछ भी नहीं है, देने के लिए कुछ भी नहीं है. ಆ ಸಹೋದರಿ ಹೇಳ್ತಾಳೆ, तुम सिर्फ चर्च को आओ बस, तुम कुछ देने का जरूरत नहीं, सब प्रभु परमेश्वर यीशु मसीह आपको सब कुछ दिया जाएगा. ನಿಮಗೆ ಆಗಿರ್ತಕ್ಕಂಥ ಈ ದೆವ್ವಪೀಡಿತರಿಂದ ಯೇಸು ಕ್ರಿಸ್ತನು ನಿಮ್ಮ ಹೆಂಡತಿಯನ್ನು ಕೂಡ ಕಾಪಾಡುತ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ನಷ್ಟಗಳನ್ನು ತಿರುಗಿ ನಿಮಗೆ ದೊರಕುವಂತೆ ಮಾಡ್ತಾನೆ ಯೇಸು. इतना महान काम कर सकता है परमेश्वर यीशु मसीह. मैं आपको भरोसा देती हूं, आप एक बार प्रभु के सम्मुख में, ಕಲಿಸ್ಯ, ಅಲ್ಲಿ ಚರ್ಚ್ಗಳಿಗೆ ಕಲಿಸ್ಯ ಅಂತ ಹೇಳ್ತಾರೆ, ಚರ್ಚ್ ಕ್ರೈಸ್ತ ಚರ್ಚ್ಗಳಿಗೆ ಕಲಿಸ್ಯ, ಸಭೆಗೆ ಚರ್ಚ್ ಅಂತಾರೆ, ಕಲಿಸ್ಯ ಅಂತ ಹೇಳ್ತಾರೆ. ಚರ್ಚ್ಗಳಿಗೆ ಏನಂತಾರೆ? ಗಿರಿಜಾಘರ್ ಅಂತ ಹೇಳ್ತಾರೆ. ಅಲ್ಲೇ ಹಿಂದಿನಲ್ಲಿ ಗಿರಿಜಾಘರ್ ಅಂತ ಹೇಳ್ತಾರೆ ಚರ್ಚ್ಗಳಿಗೆ.
ಕ್ರೈಸ್ತ ಸಭೆಗಳಿಗೆ गिरजाघर ಅಂತ ಹೇಳಿ. एक बार गिरजाघर को आके देखो, परमेश्वर का वचन को मान के देखो, गंभीरವಾಗಿ ಹೇಳ್ತಿರಲ್ವಿಯ, मान के देखो, आपका जीवन ही बदल जाएगा. ಆವಾಗ ಈ ಸಹೋದರಿಯ ಮಾತನ್ನು ಕೇಳಿ ಅಲ್ಲಿ ಚರ್ಚಲ್ಲಿ ವಾಕ್ಯ ಕೇಳ್ತಿರುವಾಗ ಅವರಿಗೆ ನೆನಪು ಬರ್ತದೆ. ಏನಂತ ಹೇಳ್ಕೊಂಡು ಬಹಳ ಅದ್ಭುತವಾದಂಥ ಸಂಗತಿಗಳು ಅವಳ ಜೀವನದಲ್ಲಿ ನೆನಪು ಬರ್ತದೆ. ದಯಮಾಡಿ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಅದ್ಭುತವಾದ ಸಂಗತಿಗಳು. ಅಲ್ಲಿ ಯೇಸು ಕ್ರಿಸ್ತನು ಹೊರತುಪಡಿಸಿ ಈ ಭೂಲೋಕದಲ್ಲಿ ನಿನ್ನನ್ನು ರಕ್ಷಿಸೋರು ಯಾರೂ ಇಲ್ಲ. ಸಿರ್ಫ್ परमेश्वर प्रभु यीशु मसीह तेरे को इस सारे समस्याओं से और ये बाधाओं से, ये भूत प्रेत से और ये सारे संकटों से, महासंकट से बचाने वाला सिर्फ प्रभु परमेश्वर यीशु मसीह है. ಎಲ್ಲರೂ ಹೇಳ್ತಿರಲ್ವಿಯ, ಗಂಭೀರವಾಗಿ ಹೇಳ್ತಿರಲ್ವಿಯ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸು ಕ್ರಿಸ್ತನು ಮಾತ್ರ ನಿನ್ನ ಕುಟುಂಬವನ್ನು ರಕ್ಷಿಸಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸೇವಕರು ವಾಕ್ಯಗಳನ್ನು ಹೇಳ್ತಾ ಇರುವಾಗ ಆ ವಾಕ್ಯಗಳನ್ನು ಗಮನಿಸ್ತಾ ಇರ್ತಾರೆ. ಬಹಳ ಅದ್ಭುತವಾದಂಥ ವಾಕ್ಯಗಳು. ಅದೇನಂದ್ರೆ, ಮೊದಲನೇ ತಿಮೋತಿ 2ನೇ ಅಧ್ಯಾಯ 4ನೇ ವಚನ, ಹೂ ಡಿಸೈರ್ಸ್ ಆಲ್ ಟು ಬಿ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಅಂದ್ರೆ ಈ ಜಗತ್ತಿನ ರಕ್ಷಕನು. 3ನೇ ವಚನ ನಿಂದ ಓದ್ತೀರಿ. ಮೊದಲನೇ ತಿಮೋತಿ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಬಹಳ ಅದ್ಭುತವಾದಂಥ ಸಂಗತಿಗಳು. ದೇವರ ಮಕ್ಕಳಿಗೆ ಗಮನಿಸ್ತೀರಿ, ಬಹಳ ಅದ್ಭುತವಾದ ಸಂಗತಿಗಳು. 3ನೇ ವಚನದಿಂದ ಏನಂತ ಹೇಳ್ಕೊಂಡು, ಫಾರ್ ಇಟ್ ಈಸ್ ಗುಡ್. 3ನೇ ವಚನದಿಂದ, ಮೊದಲನೇ ತಿಮೋತಿ 2:3ರಿಂದ, ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲಾ ಮನುಜರು ಮಾನವರೆಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ, ಯೇಸು ಕ್ರಿಸ್ತನಿಂದಲೇ ಮುಕ್ತಿ ದೊರಕುತ್ತದೆ ಅನ್ನತಕ್ಕಂಥ ತಿಳುವಳಿಕೆಗೆ ಸೇರುವುದಕ್ಕೆ ಸೇರಬೇಕೆಂದು ಆತನ ಆ ಕರ್ತನಾದ ದೇವರ ಚಿತ್ತವಾಗಿದೆ. ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೆ ಮಧ್ಯವರ್ತಿ ಒಬ್ಬನೇ. ಆತನು ದೇವರಿಗೂ ಮನುಷ್ಯರಿಗೆ ಮಧ್ಯವರ್ತಿ ಒಬ್ಬನೇ, ಆತನು ಮಾನವನಾಗಿ ಬಂದಿರತಕ್ಕಂಥ ಕ್ರಿಸ್ತು ಯೇಸು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಇದು ಒಪ್ಪತಕ್ಕಂಥದ್ದು. ಇಟ್ ಈಸ್ ಗುಡ್ ಅಂಡ್ ಅಕ್ಸೆಪ್ಟೇಬಲ್ ಇನ್ ದ ಸೈಟ್ ಆಫ್ ಗಾಡ್ ಅವರ್ ಸೇವಿಯರ್. ನಮ್ಮ ರಕ್ಷಕನಾದ ದೇವರ ದೃಷ್ಟಿಯಲ್ಲಿ ಇದು ಒಳ್ಳೆಯದು, ಮೆಚ್ಚತಕ್ಕಂಥದ್ದು. ಏನು? ಎಲ್ಲರೂ ಸತ್ಯವನ್ನು ತಿಳಿದುಕೊಂಡು ಅವರು ಜೀವನದಲ್ಲಿ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕೆನ್ನೋದೇ ಪರಲೋಕದಲ್ಲಿರುವಂಥ ನಮ್ಮ ದೇವರ ಚಿತ್ತವಾಗಿದೆ. ಅದು ಯಾರಂದ್ರೆ, ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಮಾತ್ರವೇ ಮಧ್ಯವರ್ತಿ. ಅಂದರೆ ಮಾನವನಾದ ಯೇಸು ಕ್ರಿಸ್ತನೆಂಬುದಾಗಿ ಹೇಳಲಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಈ ಮಾತನ್ನು ಕೇಳ್ತಿರುವಾಗ, ಹೌದಲ್ಲ, ರಕ್ಷಣೆ, ಉದ್ಧಾರ, ರಕ್ಷಣೆ ಮಾತ್ರ ಕ್ರಿಸ್ತು ಯೇಸುವಿನ ನಾಮದಲ್ಲೇ ಹೊರತು ಮತ್ತು ಎಲ್ಲಿಯೂ ಸಿಗಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರ್ತ ನಾಮ ಮಹಿಮೆಗೆ ಉಂಟಾಗಲಿ. ಮತ್ತೆ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದೇ ವ್ಯಕ್ತಿ, ಆ ಒಂದೇ ಮಧ್ಯವರ್ತಿ ಯಾರು, ಎಂಥವನು, ಏನಾಗಿದ್ದಾನೆ, ಹೇಗೆ ಜನ್ಮಿಸುತ್ತಾನೆ ಎಂಬುದಾಗಿ ಅಲ್ಲೇ ನಾವು ನೋಡ್ತಾ ಇರುವಾಗ ಆ ಕಾರ್ಯವನ್ನು ನಾವು ಗಮನಿಸ್ತೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈಗೋ ದೇವದೂತ ಯೋಸೇಫನಿಗೆ ದರ್ಶನದಲ್ಲಿ ಬಂದು, ಕನಸಿನಲ್ಲಿ ಬಂದು ಆಗ ಹೇಳೋದೇನೆಂದ್ರೆ, ನಿನ್ನ ಹೆಂಡತಿ, ಕನ್ಯೆ ಮರಿಯಳಾದ ನಿನ್ನ ಹೆಂಡತಿ ಒಬ್ಬ ಮಗನನ್ನು ಹೇರುವಳು, ನೀನು ಆ ಹೇರುವ ಮಗನಿಗೆ, ತಂದೆಗೆ ಹೇಳ್ತಾನೆ ಯೋಸೇಫನಿಗೆ, ಹೇರುವ ಮಗನಿಗೆ ಯೇಸು ಎಂಬುದಾಗಿ ಹೆಸರಿಡು ಎಂಬುದಾಗಿ ಹೇಳ್ತಾರೆ ಆ ದೇವದೂತ. ಯಾಕಂದ್ರೆ ಆ ಯೇಸು ಎಂಬಾತನು, ಆ ಯೆಹೋವ ಎಂಬಾತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುವವನು, ರಕ್ಷಿಸುವವನೆಂಬುದಾಗಿ. ಈ ಸಂದೇಶವನ್ನು ಕೇಳ್ತಾ ಇರುವಾಗ, ಇದು ಯಾವತ್ತೂ ಇಂಥ ಸಂದೇಶವನ್ನು ಕೇಳಲಿಲ್ಲವಾ?
ಮಾನವರ ರಕ್ಷಣೆಗಾಗಿ, ಮಾನವರ ಕುಲಕ್ಕೆ ರಕ್ಷಣೆಗಾಗಿ ಯಾರು ಬಂದಿದ್ದು ಕೇಳಿ, ಇದು ಕೇಳ್ತಾರೆ, ಆಶ್ಚರ್ಯಚಕಿತರಾದರು. इस धरती पे है कोई भी तुम्हारा परिवार को नहीं बचा सकता यीशु मसीह के अलावा. ಹಲ್ಲೆಲೂಯಾ. ಆವಾಗ ಆ ಸಹೋದರಿ ಹೇಳಿದ ಮಾತು ನೆನಪು ಬರ್ತದೆ, ಯೇಸು ಕ್ರಿಸ್ತನ ಹೊರತುಪಡಿಸಿ ಈ ಲೋಕದಲ್ಲಿ ಯಾರೂ ನಿಮ್ಮ ಕುಟುಂಬವನ್ನು ಈ ಮಹಾ ಸಂಕಟದಿಂದ ರಕ್ಷಿಸಲಾಗದು ಎಂಬುದು. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ವಚನಗಳೆಲ್ಲ ಅವರ ಗಮನಕ್ಕೆ ಬಂದಿರುವಾಗ ಎಷ್ಟು ಅದ್ಭುತವಾದಂಥ ಸಂಗತಿಗಳು ಬರೆದಿದೆಯಲ್ಲ ಇದರೊಳಗೆ. ಹೌದಲ್ಲ, ಹೌದು. ಮನುಷ್ಯನಿಗೆ ಈ ಭೂಮಿಯಲ್ಲಿ ಆಗಲಿ, ಓದ್ತೀರಿ 12, ಬರಬೇಕಾದ ರಕ್ಷಣೆಯು ಮತ್ತು ಯಾರಲ್ಲಿ, ಅವ್ರು ಹೇಳಿದ್ರು ಕಿಸಿ ಅವ್ರ ಮೇ ನಹಿ ಹೈ, इस धरती पे आप बचना है आप बोले से कोई भी आपको बचा नहीं सकता. लिखा है ये बात लिखा है, कोई भी आपको बचा नहीं सकता. सिर्फ ಇನ್ಯಾರಲ್ಲಿಯೂ ರಕ್ಷಣೆ ನಿಮಗೆ ದೊರಕುವುದಿಲ್ಲ, ಆ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಲ್ಲಿ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿಯೂ ಮಾನವನಿಗೆ, ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇದನ್ನು ಮಾತು ಕೇಳಿದ ಕೂಡಲೇ ಈ ಕುಟುಂಬದವರು ಆ ಕ್ರಿಸ್ತ ಯೇಸುವಿನ ಚರ್ಚ್ನಲ್ಲಿ ಕೂತ್ಕೊಂಡು ವಾಕ್ಯವನ್ನು ಹೇಳುತ್ತಿರುವಾಗ ಕೇಳ್ತಾ ಇದ್ದು, ಆಗ ಯೇಸು ಕ್ರಿಸ್ತನು ಜನ್ಮತಾಳಿ ಭೂಲೋಕದಲ್ಲಿ ಬಂದು 30 ವರ್ಷದ ನಂತರ ತಾನು ಜನರ ಮಧ್ಯದಲ್ಲಿ ಬಂದು ಬೋಧನೆ ಮಾಡ್ತಾ, ಮೊದಲು ಅವರಿಗಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತಾ, ಅವರ ಮದುವೆ ನಿಂತು ಹೋಗಿರುವಾಗ ಆ ಮದುವೆಯಲ್ಲಿ ದ್ರಾಕ್ಷಾರಸವನ್ನು ಮಾಡಿ ಆ ಮದುವೆ 7 ದಿನ ಮದುವೆ ಸಂಪನ್ನವಾಗುವಂತೆ ಸಹಾಯ ಮಾಡಿದರು. ರೋಗದಲ್ಲಿದ್ದವರಿಗೆ ಮೊದಲು ರೋಗವನ್ನು ಗುಣಪಡಿಸಿದ, ದೆವ್ವಪೀಡಿತರಿಗೆ ಮೊದಲು ದೆವ್ವಗಳಿಂದ ಬಿಡಿಸಿದ. ಇವೆಲ್ಲ ಕೇಳಿದ ಕೂಡಲೇ ಹೌದಲ್ಲ, ಇಂಥ ಕಾರ್ಯ ಈ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲಲ್ಲ. ಯೇಸು ಕ್ರಿಸ್ತನು ನಿಜವಾಗಲೂ ನಮ್ಮಂತ ಮಾನವ ರಕ್ಷಣೆಗಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನು ಮಾತ್ರವೇ ಎಂಬುದಾಗಿ ಅವರ ಮನಸ್ಸೊಳಗೆ ಒಂದು ಬಹಳ ದೊಡ್ಡ ನಂಬಿಕೆ, ದೃಢ ನಂಬಿಕೆ. ಇಂಥ ಮಾತುಗಳು ಎಂದೂ ಕೇಳೇ ಇಲ್ಲ ಅವರು. ಥ್ಯಾಂಕ್ ಯು ಜೀಸಸ್. ಇಂಥ ಮಾತುಗಳು ಅವರು ಎಂದಿಗೂ ಕೇಳೇ ಇಲ್ಲ. ಇಂಥ ಮಾತುಗಳು ಎಂದಿಗೂ ಕೇಳಿಲ್ಲ ಅವರು. ಆವಾಗ ಅವರ ಮನಸ್ಸು ಆ ಕುಟುಂಬದವರು, ಆ ದೆವ್ವಪೀಡಿತ ತಾಯಿಯ ಕುಟುಂಬದವರು ಬಹಳ ಪೀಡಿತರಾದರು. ಈ ವಾಕ್ಯವನ್ನು ಕೇಳಿದ ಕೂಡಲೇ ಅವರ ಮನಸ್ಸೊಳಗೆ ಒಂದು ನೂತನವಾದಂಥ ಆಶಾಕಿರಣ ಉದಯಿಸಿತ್ತು. ಖಂಡಿತವಾಗಿ ನಮ್ಮ ತಾಯಿ ಗುಣಮಕ್ಕಳು, ಯಾಕಂದ್ರೆ ಇಂಥ ಮಾತುಗಳು ನಾವು ಎಲ್ಲಿಯೂ ಕೇಳಿಲ್ಲ. ಅದು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಗ್ರಂಥದಲ್ಲಿ ಅದರ ಪ್ರಮಾಣವು ಕೊಡಲಾಗಿದೆಯಲ್ಲ. 2000 ವರ್ಷದ ಕೆಳಗೆ ಯೇಸು ಕ್ರಿಸ್ತನ ಮಾತುಗಳು ಬರೆಯಲ್ಪಟ್ಟಿದೆಯಲ್ಲ. ಎಂಥ ಅದ್ಭುತವಾದಂಥ ಮಾತುಗಳೆಂಬುದಾಗಿ ಅವರ ಹೃದಯದಲ್ಲಿ, ನನ್ನ ತಾಯಿ ಗುಣಮಕ್ಕಳಾಗುವುದು ಖಂಡಿತ, ನಮ್ಮ ಜೀವನ ಉದ್ಧಾರವಾಗುವುದು ಖಂಡಿತ, ನಿಶ್ಚಯವಾಗಿ ನನ್ನ ತಾಯಿ ಉದ್ಧಾರವಾಗ್ತಾಳೆ ಎಂಬುದಾಗಿ ಅವರು ಬಹಳ ದೃಢ ನಂಬಿಕೆಯಿಂದ ತುಂಬಿದರು. ಆ ದಿನ ಆ ಚರ್ಚ್ನಲ್ಲಿ ಆ ದೆವ್ವಪೀಡಿತಳು ಬಹಳಷ್ಟು ರಾಧಾಂತ ಎಬ್ಬಿಸಿದರು. ಆದರೆ ಪಾಸ್ಟರ್ ಪ್ರೇಯರ್ ಮಾಡಿದ ಕೂಡಲೇ ಆವಾಗ ಆ ದೆವ್ವಪೀಡಿತರ ಕುಟುಂಬಕ್ಕೆ ಹೇಳ್ತಾರೆ, ನೀವು ಇನ್ನು ಮುಂದೆ ಈ ಬೈಬಲ್ ತೆಗೆದುಕೊಂಡು ಹೋಗ್ರಿ. ಅಪ್ से तुम ही देखो जब तुम्हारे घर में ये आएगा इसके बाद में. ಒಂದು ವೇಳೆ ನೀನು ಇಲ್ಲಿ ಹೋಗಿದ ನಂತರ ಮತ್ತು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಈ ದೆವ್ವಪೀಡಿತ ಒಳಗೆ ಬಂದರೆ ನೀವು ಮಾಡಬೇಕಾಗಿದ್ದ ಒಂದು ಕೆಲಸವನ್ನು ಮಾಡಬೇಕು. ಈ ಬೈಬಲನ್ನು ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಂಡು ಓದಬೇಕು. ಏನು ಅವಳನ್ನು ನೋಡಬೇಡ್ರಿ, ಜೋರಾಗಿ ಈ ಬೈಬಲನ್ನು ಓದ್ರಿ. ಎಲ್ಲರೂ ಕೂಡಿ ಯೇಸು ಮसीहा के नाम से इस दुष्ट पिशाची को छोड़ के जाने के लिए आज्ञा देते ಅಂತೇಳಿ ನೀವು ಎಲ್ಲರೂ ಕೂಗಿ ನಿಮ್ಮ ಬಾಯಿಂದ ಹೇಳ್ರಿ ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ?
ಆ ಕುಟುಂಬದವ್ರಿಗೆ ಹೇಳ್ತಾನೆ, ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಯೇಸು ಮसीह के नाम से शैतान मैत्र को डांटता हूं, अभी छोड़ के चले जाओ ಎಂಬುದಾಗಿ. ಅವ್ರು ಹೇಳಿದ್ರೆ, ಹಮ್ ಬೋಲ್ನೆ ಸೆ ಏ ಶೈತಾನ್ ಚಲೆ ಜಾಯೇಗಾ, ಈ ಭೂತ್ ಪ್ರೇತ ಹೋಗ್ಬಿಡ್ತದ? ಅವ್ರು ಹೇಳ್ತಾರೆ, ಅದಕ್ಕೆ ನಾನು ನಿಮ್ಗೆ ಕಲಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಎಲ್ಲರಿಗೆ ಇವತ್ತು ಒಂದು ದೊಡ್ಡ ಪರೀಕ್ಷೆ ಏನಂದ್ರೆ, ಯೇಸುವಿನ ಹೆಸರಿನಲ್ಲಿ ಯಾರಿಗೆ, ಅವ್ರು ಯಾವತ್ತೂ ಚರ್ಚಿಗೆ ಬಂದಿಲ್ಲ, ಮೊದಲನೇ ಸಾರಿ ಚರ್ಚಿಗೆ ಬಂದಿದ್ದಾರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ವಯ್ಯ, ಯಾವತ್ತು ಚರ್ಚಿಗೆ ಬಂದಿಲ್ಲ ಅಂತ ಒಂದು ಜನರಿಗೆ ಒಂದು ವೇಳೆ ಬಂದರೆ, ನೀವು ಮನೆಯಲ್ಲಿ ದೇವಪೀಡಿತರ ಬಂದರೆ ಈ ಬೈಬಲನ್ನು ತೆಗೆದುಕೊಂಡು ಓದಿ, ಈ ವಚನಗಳು ಹೇಳಿರ್ತಾರೆ ಅವರಿಗೆ, ಈ ವಚನಗಳು ತೆಗೆದುಕೊಂಡು ಓದಿ, ಯೇಸು मसीह के नाम से अभी इसी वक्त हमारे घर या हमारी माता को छोड़ के चले जातो ಅಂತ ಹೇಳಿರುವಾಗ ಹೋಗ್ತದೆ ನೋಡಿ ಅಂತ ಹೇಳ್ತಾರೆ. ಹೆದರಬೇಡ್ರಿ ನೀವು ಅಂತ ಹೇಳ್ತಾರೆ. देखो तुम यीशु मसीह के नाम में कितना बड़ा सामर्थ्य करके आप चख के देखो परमेश्वर यीशु मसीह ಕಿತನಾ ಬಲ. ನೀನು ರುಚಿಸಿ ನೋಡು, ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನು, ಆತನ ಹೆಸರಿನಿಂದ ಈ ದೆವ್ವ ಬಿಟ್ಟು ಹೋಗ್ತದೆ ನೋಡ್ತೇವೆ. ಅವ್ರೇನು ಮಾಡ್ತಾರೆ, ಯಾಕೆ ಇದನ್ನು ಹೇಳ್ತಾರಂದ್ರೆ, ಅವರು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಶಾಂತವಾಗಿರ್ತದೆ ಅವ್ರ ಮನೆಯಲ್ಲಿ, ಎಲ್ಲಿ ಚರ್ಚಲ್ಲಿ. ಅವ್ರು ಕೇಳ್ತಾರೆ, ಒಂದು ವೇಳೆ ಮತ್ತು ಮನೇಲಿ ಬಂದರೆ ಸರ್ ನೀವು ಬರ್ತೀರಾ ಮನೆಗೆ ಅಂತ ಕೇಳ್ತಾರೆ. ಅವರೇ ಪಾಸ್ಟರ್ ಕೇಳ್ತಾರೆ, ಅಯ್ಯನವ್ರೆ ನಮ್ಮ ಮನೇಲಿ ಮತ್ತು ನಮ್ಮ ತಾಯಿಗೆ ದೇವ್ ಬಂದರೆ ನೀವು ಬಂದು ಬರ್ತೀರಾ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಬರೋ ಅಗತ್ಯ ಇಲ್ಲ, ನಾನೇನು ಹೇಳಿದಿನಲ್ಲ ನೀವು ಅಷ್ಟು ಹೇಳ್ರಿ. ಹೌದಾ, यीशु के नाम से तुम्हारे से नहीं होता, यीशु का नाम लेने से, यीशु का नाम का सामर्थ्य आप चख के देखोगे तुम. अगर ऐसा कुछ भी हुआ और बोलो उसको यीशु के नाम से अभी छोड़ के चले जाओ, ಯೇಸುವಿನ ಹೆಸರು ಈಗಲೇ ಬಿಟ್ಟು ಹೋಗಂತೇಳಿ ಪಾಸ್ಟರ್ ಅವ್ರಿಗೆ ನೇರವಾಗಿ ಕಲಿಸ್ಕೊಟ್ಟಿರ್ತಾರೆ. ಇಲ್ಲ ಪಾಸ್ಟರ್ ನೀವು ಬಂದರೆ ಚೆನ್ನಾಗಿರ್ತಿತ್ತು. ಅವ್ರು ಹೇಳ್ತಾರೆ, ನೀವು ನಂಗೆ ಫೋನ್ ಮಾಡ್ತೀರಿ, ಫೋನ್ ಮಾಡಿರುವಾಗ ಫೋನ್ ಕನೆಕ್ಷನ್ ತಾಗಿಲ್ಲರಿ ಏನು ಮಾಡ್ತೀರಿ? ಹಾಗೆ ಕಷ್ಟವನ್ನು ಎದುರಿಸ್ತಾ ಇರ್ತೀರಾ? ಹಾಗೆ ಅವಳು ತನ್ನ ತಲೆಯನ್ನು ಹೊಡ್ಕೊಂಡು ರಕ್ತವನ್ನು ಬರ್ತಾ ಇರೋದನ್ನು ಕುಡಿತಾ ಇರೋದು ನೋಡ್ತಾ ಇರ್ತೀರಾ? ಇಲ್ಲ, ಈಗ ನೀವು ಇವತ್ತು ಬಂದಿದ್ರಿ, ನಾನು ಹೇಳ್ತಾ ಇದ್ದೀನಿ ಇಷ್ಟು ಮಾಡ್ರಿ, ನಿಮ್ಗೆ ಆಗತ್ತೆ ಅಂತ. यीशु मसीह के नाम से हर चीज संभव होता है, सिर्फ मांगो यीशु मसीह के नाम से. परमेश्वर प्रभु यीशु मसीह ಯೇಸುವಿನ ಹೆಸರಲ್ಲಿ ನೀವು ಬೇಡಿಕೊಳ್ಳ್ರಿ, ಬೇಡಿಕೊಂಡಿದ್ದೆಲ್ಲ ನಿನಗೆ ದೊರಕತ್ತೆ. ನಿಮ್ಮ ನಷ್ಟ ಆಗಿದ್ದೆಲ್ಲ ತಿರುಗಿ ದೊರಕುವಂತೆ ಮಾಡ್ತಾನೆ, ನಿಮ್ಮ ಮನಃಶಾಂತಿ ತಿರುಗಿ ಬರುವಂತೆ ಮಾಡ್ತಾನೆ, ನಿಮ್ಮ ಜೀವನದಲ್ಲಿ ಸುಖ ತಿರುಗಿ ಮತ್ತು ಬರುವಂತೆ ಮಾಡ್ತಾನೆ ಎಂಬುದಾಗಿ ಆ ಸೇವಕನು ಆ ಕುಟುಂಬದವರಿಗೆ ಧೈರ್ಯವನ್ನು ತುಂಬಿ, ಆತ್ಮವಿಶ್ವಾಸವನ್ನು ತುಂಬಿ, ಬೈಬಲ್ ಅನ್ನು ಒಂದು ಹೊಸ ಒಡಂಬಡಿಕೆ ಬೈಬಲನ್ನು ಕೊಟ್ಟು ಅವರನ್ನು ಕಳಿಸ್ತಾನೆ. ಧೈರ್ಯವಾಗಿರ್ರಿ, ಹೆದರಬೇಡ್ರಿ ನೀವು ಅಂತ ಹೇಳ್ತಾನೆ. ಫೋನ್ ಮಾಡ್ರಿ ಬೇಕಾದ್ರೆ, ಆದರೆ ಮೊದಲು ನೀವು ಇದನ್ನು ಮಾಡ್ರಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಯಾವ ದಿನ ಅವರು ಹೋಗಿದ್ರು ಚರ್ಚಿಗೆ, ಅದೇ ರಾತ್ರಿ ಅವರ ಮನೆಯಲ್ಲಿ ಮತ್ತು ಅವ್ರ ತಾಯಿಗೆ ಸುಮಾರು ಮಧ್ಯರಾತ್ರಿ ನಂತರ ಅವ್ರ ತಾಯಿಗೆ ಮತ್ತು ದೆವ್ವ ಪೀಡಿತಳು. ಆ ದೆವ್ವ ಮೈನಲ್ಲಿ ಬಂದು ಮತ್ತು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ನಾಟ್ಯವಾಡ್ತಾ ಇರ್ತದೆ, ರಾಧಾಂತ ಮಾಡ್ತಾ ಇರ್ತಲ್ಲ. ಆವಾಗ ಅವರು ಎಲ್ಲರೂ ಕುಟುಂಬದವರೆಲ್ಲರೂ ಯೇಸು ಮसीह के नाम से, ಎಲ್ಲರೂ ಕುಟುಂಬದವರೆಲ್ಲರೂ ಕೂಡಿ ಹಲ್ಲೆಲೂಯಾ, ಲಿಟ್ರಲಿ ಅಕ್ಷರ ಪ್ರಕಾರವಾಗಿ ಎಲ್ಲರೂ ಯೇಸು ನಾಮದಲ್ಲಿ ನನ್ನ ತಾಯಿಯನ್ನು ಬಿಟ್ಟು ಹೋಗು ಎಂಬುದಾಗಿ ಎಲ್ಲರೂ ಯೇಸು ನಾಮವನ್ನು ಕೂಗಿ ಹೇಳ್ತಾ ಇದ್ರೆ, ಆ ದೆವ್ವ ಪೀಡಿತಳು, ಅಯ್ಯೋ ಯೇಸು ಕ ನಾಮ ಮತ್ಲಿಯೋ, ಆ ನಾಮವನ್ನು ತೆಗೆದುಕೊಳ್ಬೇಡ್ರಿ, ನನಗೆ ಆಗುದಿಲ್ಲ, ಆ ನಾಮ ತೆಗೆದುಕೊಂಡು ಹೋಗ್ಬೇಡ್ರಿ, ಆಗುದಿಲ್ಲ, ನಾನು ಬಿಟ್ಟು ಹೋಗ್ತೇನೆ, ಮತ್ತೆ ಎಂದಿಗೂ ಬರುವುದಿಲ್ಲ ಎಂಬುದಾಗಿ ಕೂಗಿ ಆ ದೆವ್ವ ಬಿಟ್ಟು ಅವರ ಕಣ್ಣು ಮುಂದೆ ಅವರ ತಾಯಿ ಸಂಪೂರ್ಣವಾಗಿ ಗುಣಮುಖಳಾದಳು. ಈ ಒಂದು ಮಹಾ ಅದ್ಭುತ ನಿಮ್ಮಲ್ಲಿ ಕೂಡ ಆಗಬಹುದು ನನ್ನ ಪ್ರಿಯ ಸಹೋದರಿ, ಖಂಡಿತವಾಗಿ ಆಗತ್ತೆ. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವೇಳೆ ನಾವು ಇಲ್ಲದಿದ್ರು, ಚರ್ಚಿನ ಪಾಸ್ಟರ್ಗಳು ಇಲ್ಲದಿದ್ರು, ಸಿಂಪ್ಲಿ ಕಾವು ಯೇಸು ಕೆ ನಾಮ್ ಸೆ ಛೋಡ್ ಕೆ ಚಲೆ ಜಾವ್ ಎಂಬುದಾಗಿ. ನಿಮ್ಮ ಮನೆಯಲ್ಲಿ ಒಂದು ವೇಳೆ ದೇವು ಪೀಡಿತಿರಿದ್ರೆ ಯೇಸು ನಾಮ ಪರೀಕ್ಷಿಸಿ ನೋಡ್ರಿ. ನೀವು ಯಾರು ಬೇಕಾದರೂ ನಂಬಿಕೆಯಿಂದ ಇವತ್ತು ನಾನು ಹೇಳಿರುವ ಮಾತಿನ ಮೇಲೆ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಆತನು ಮರಣಿಸಿ ಊನಲ್ಪಟ್ಟು ಸಮಾಧಿಲಿ 3ನೇ ದಿನ ಎದ್ದನು, ಮರಣವನ್ನು ಜಯಿಸಿದನು ಎಂಬ ನಂಬಿಕೆ, ದೃಢ ನಂಬಿಕೆ ನಿಮಗಿರೋದಾದರೆ ಖಂಡಿತವಾಗಿ ನೀವು ಯೇಸು ನಾಮವನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಕಟಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಆ ಯೇಸು ನಾಮದಲ್ಲಿಂದ ನೀವೇ ನಿಮ್ಮ ಬಾಯಿಂದ ಪರೀಕ್ಷಿಸಿ ನೋಡಿಕೊಳ್ಳಬಹುದು. ಅಂದಿನಿಂದ ಆ ಕುಟುಂಬ, ಬಿಹಾರ್ನ ಕುಟುಂಬ, ಆ ರಾತ್ರಿಯಲ್ಲಿ ಅವರೆಲ್ಲರೂ ಅವರ ತಾಯಿಗೆ ದೆವ್ವ ಪೀಡಿತವೆಲ್ಲ ಬಿಟ್ಟು ಹೋಗಿದ್ದ ನಂತರ ಆ ರಾತ್ರಿಯಲ್ಲಿ ಅವರ ತಾಯಿ ಮತ್ತು ತಂದೆಗೆ
ಒಂದು ದರ್ಶನ ಕನಸು ಬರ್ತದೆ. ಮತ್ತು ಆ 5 ವರ್ಷದ ಮಗನಿರ್ತಾನಲ್ಲ, ಆ 5 ವರ್ಷದ ಮಗನಿಗೂ ಕನಸು ಬರ್ತದೆ. ಅವರ ಮನೆ ಅಗಮ್ಯವಾದಂಥ, ಅದ್ಭುತವಾದಂಥ ಶಾಂತಿ, ಸಮಾಧಾನ, ಆ ದೇವರ ಉಪಸ್ಥಿತಿ, ಆ ದೇವರ ಸಮ್ಮುಖ, ಆ ದೇವರ ಪ್ರಸನ್ನತೆ ಅವರ ಮನೆಯಲ್ಲಿ ಇಳಿದು ಬಂದ ಕೂಡಲೇ ಅವರು ಪ್ರಾರ್ಥನೆ, ಎಲ್ಲರೂ ಯೇಸುಕ್ಕೆ ನಾಮಸೆ, ಯೇಸುಕ್ಕೆ ನಾಮಸೆ, ಯೇಸುಕ್ಕೆ ನಾಮಸೆ ಎಂಬುದಾಗಿ ಎಲ್ಲರೂ ಕೂಗಿ ಆ ದೆವ್ವವನ್ನು ಗದರಿಸುವಾಗ ಅವರ ಮನೆಯಲ್ಲಿ ಅದ್ಭುತವಾದಂಥ ಶಾಂತಿ, ಸಮಾಧಾನ ನೆಲೆಸಿರುವಾಗ ಅವರೆಲ್ಲರೂ ಆ ಮಧ್ಯರಾತ್ರಿ ಆದ ನಂತರ ಸಮಾಧಾನದಿಂದ ನಿದ್ರೆ ಹೋದರು. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ಈ 5 ವರ್ಷದ ಮಗನಿಗೆ ಸಂಜಯ್ ಕುಮಾರ್, ಇವನು ಮಲಗಿರುವಾಗ ಅವನ ಕನಸಿನಲ್ಲಿ ಯೇಸು ಕ್ರಿಸ್ತನು ಬಿಳಿ ಗೌಣಗಳಿಂದ ಬಂದು ಆತನ ಕಡೆ ಬಂದು ದಿವ್ಯ ಬೆಳಕಿನಲ್ಲಿ ತುಂಬಿದವನಾಗಿ, ಮುಖಕಾಂತಿಯಿಂದ ತುಂಬಿದವನಾಗಿ ಆ ಚಿಕ್ಕ ಬಾಲಕನ ಮೇಲೆ ಉದಯಿಸಿ, ಬೇಟಾ ಸಂಜಯ್, ಆಜ್ ಸೆ ತುಮ್ ಮೇರಿ ಸೇವಿಕಾಯಿ ಕರ್ನಾ, ಇಂದಿನಿಂದ ನನ್ನ ರಾಜ್ಯದ ಸುವಾರ್ತೆಯನ್ನು ನೀನು ಭೂಲೋಕವೆಲ್ಲ ಸಾರುವಂಥ ಮಗನಾಗಬೇಕೆಂಬುದು. ಆವಾಗ ಕೇಳ್ತಾನೆ, ನಾನು ಹೆಂಗೆ ಸಾರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಆತನ ಕೈಯನ್ನು ಹಿಡಿದುಕೊಂಡು ಆ ಕನಸಿನಲ್ಲಿ, ದರ್ಶನದಲ್ಲಿ ಎಬ್ಬಿಸಿಕೊಂಡು, ಇವತ್ತಿಂದ ನನ್ನ ರಾಜ್ಯದ ಸುವಾರ್ತೆ ಭೂಲೋಕವೆಲ್ಲ ಸಾರಬೇಕೆಂಬುದಾಗಿ. ಆ ಕನಸು ನೋಡಿದ್ಕೊಳ್ಳಿ ಬೆಳಗ್ಗೆ ಆತನೇ ಇರ್ತಾನೆ. ಎದ್ದುಕೊಂಡು ಅವರ ತಾಯಿ ಹತ್ರ ಹೇಳಲಿಕ್ಕೆ ಹೋಗ್ತಾನೆ, ತಂದೆ ತಾಯಿ ಹತ್ರ. ಯಾಕಂದರೆ ತಂದೆ ತಾಯಿ ಹತ್ರ ಪಪ್ಪ ಅಂತ ಹೇಳಿಕ್ ಹೋದ್ರೆ ಆವಾಗ ತಂದೆ ತಾಯಿಗಳಿಗೆ ಇಬ್ರಿಗೂ ಒಂದೇ ಕನಸು ಬೀಳ್ತದಂತೆ. ಇಬ್ರಿಗೂ ಒಂದೇ ಕನಸು ಏನಂತ ಹೇಳ್ಕೊಂಡು ಅಲ್ಲಿ ಕೂಡ ದೇವರು ದರ್ಶನ ಕೊಟ್ಟು ಕನಸಿನಲ್ಲಿ ಬಿಳಿ ಅಗಮ್ಯವಾದ ಬೆಳಕಿನಲ್ಲಿ ಮುಖಕಾಂತಿಯಿಂದ ತುಂಬಿದವನಾಗಿ, ಕರುಣೆ ದಯೆಯಿಂದ ತುಂಬಿದವನಾಗಿ ಅವ್ರು ಹೇಳ್ತಾ ಇದ್ದಾನೆ, ಯೇಸು, ಇನ್ನು ಮುಂದೆ ನೀವೆಲ್ಲರೂ ನನ್ನನ್ನು ಹಿಂಬಾಲಿಸಬೇಕು ಮತ್ತು ಅನೇಕ ಜನರಿಗೆ ಇವತ್ತು ನಾನು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ದೇನೆ, ಇದಕ್ಕಿಂತ ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡುತ್ತೇನೆ, ಇದು ಎಲ್ಲ ಜನರಿಗೆ ಸಾರುವಂತೆ ನಿನ್ನ ಮಗನನ್ನು ನನ್ನ ಸೇವೆಗೆ ಕಳಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಕನಸಿನಲ್ಲಿ ಹೇಳಿದ ಕೂಡಲೇ ಅವರ ತಂದೆ ತಾಯಿಗಳು ಅವ್ರ ಮಗನಿಗೆ ಹೇಳ್ತಾರೆ, ಮಗ, ಈಗ ದೆವ್ವ ಯಾವತ್ತೂ ಬರೋದಿಲ್ಲ, ನಿಮ್ಮ ತಾಯಿ ಗುಣಮುಖಳಾಗಿದ್ದಾಳೆ, ಸಂಜಯ್, ಇನ್ನು ಮುಂದೆ ನೀನು ಯೇಸು ಕ್ರಿಸ್ತನ ಸೇವಕನಾಗಿ ಸೇವೆ ಮಾಡಬೇಕು ಎಂಬುದಾಗಿ. ಇದೆಲ್ಲ ಕೇಳಿಕೊಂಡು ಅವರು ಚರ್ಚ್ಗೆ ಹೋಗ್ತಾರೆ. ಚರ್ಚ್ಗೆ ಹೋಗಿ ಆ ಚರ್ಚಿನ ಪಾಸ್ಟರ್ ಹತ್ರ ಹೇಳ್ತಾರೆ, ಪಾಸ್ಟರ್ ಮತ್ತು ಹೀಗೆ ನಮ್ಮ ಕನಸು ಮತ್ತು ರಾತ್ರಿಯಲ್ಲಿ ಹೀಗೆಲ್ಲ ಆಯಿತು, ನಾವೆಲ್ಲ ಯೇಸು ಮಸಿಗೆ ನಾಮಸೆ ಅಂತ ಕೂಗಿರುವಾಗ ಆ ದೆವ್ವ ಅಲ್ಲಾಡಿ ನಾನು ಬಿಟ್ಟು ಹೋಗ್ತೇನೆ, ನಾನು ಎಂದಿಗೂ ಬರೋದಿಲ್ಲ ಅಂತೇಳಿ ಬಿಟ್ಟು ಹೋಯಿತು. ಬಹಳ ಖುಷಿ ಆಯ್ತು ಸರ್, ಯೇಸು ನಾಮದಲ್ಲಿ ಇಷ್ಟು ಶಕ್ತಿ, ನಾವೇನೂ ಇಲ್ಲ, ನಾವೇನು ಚರ್ಚಿಗೆ ಬಂದಿಲ್ಲ, ನಮಗೇನು ಭಕ್ತಿ ಅನ್ನೋದು ಗೊತ್ತಿಲ್ಲ, ಖಾಲಿ ಯೇಸು ನಾಮದಲ್ಲಿ ಇಷ್ಟು ಶಕ್ತಿ ಇದೆ, ನಾವು ಅದನ್ನು ನೋಡಿದ್ದೇವೆ. ಇದಾದ ನಂತರ ನಾವು ಬಹಳ ನೆಮ್ಮದಿಯಿಂದ ಮನೆಯಲ್ಲಿ ನಿದ್ರೆ ಮಾಡಿದ್ದೇವೆ. ನಿದ್ರೆಯಲ್ಲಿ ನಮ್ಮ ತಾಯಿಗೆ, ನನಗೆ ಬಂದಿರುವ ಕನಸು ನಮ್ಮ ತಾಯಿಗೆ ಬಂತು. ಆವಾಗ ನನ್ನ ಮಗನಿಗೆ ನನಗೆ ಬಂದು ಹೇಳಿದರು ಎಂಬುದಾಗಿ ಹೇಳಿ ಅವರು ಪಾಸ್ಟರ್ ಹತ್ರ ಎಲ್ಲ ಹೇಳಿದ್ಕೊಳ್ಳಿ. ಆವಾಗ ಹೇಳಿದರು, ಹೌದು, ದೇವರು ಈ ಒಂದು ಸತ್ಯವು ಎಲ್ಲ ಜನರಿಗೆ ನೀವು ತಿಳಿಸಬೇಕೆಂಬುದಾಗಿ ನಿನ್ನ ಮಗನನ್ನು ಕರೆದಿದ್ದೇನೆ. ಇಂದಿನಿಂದ ನಿನ್ನ ಮಗನು ಶಾಲೆಗೆ ಹೋಗುತ್ತಾ, ಆತನ ಶಾಲೆಗೆ ಹೋಗ್ತಾ, ಚರ್ಚಿಗೆ ಬರ್ತಾ, ಸೇವೆ ಹೇಗಿದೆ, ಜೀವನ ಶೈಲಿಯನ್ನು ತನ್ನ ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಂಡು ಪವಿತ್ರವಾಗಿ ಮತ್ತು ಇನ್ನೂ ಹೆಚ್ಚಾಗಿ ಕಲಿತುಕೊಂಡು ಆನಂತರ ಆತನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ, ಅಂದರೆ ಆತನು ಬೋಧನೆ ಮಾಡಲಿಕ್ಕೆ ಆಗ್ತದೆ. ಈಗ ಚರ್ಚ್ನಲ್ಲಿ ಕೂತ್ಕೊಂಡು ಚರ್ಚಲ್ಲಿ ಕೆಲಸ ಮಾಡ್ತಾ, ಚರ್ಚಿನ ಪಾಸ್ಟರ್ ಹತ್ರ ಕೂತ್ಕೊಂಡ್ರೆ ಅಸಿಸ್ಟೆಂಟ್ ಆಗಿದ್ದು ಎಲ್ಲ ನೋಡ್ಕೊಳ್ತಾ, ಎಲ್ಲ ಕಾರ್ಯ ಮಾಡ್ತಾ, ಪಾಸ್ಟರ್ ಹೇಗೆ ಮಾತಾಡ್ತಾರೆ, ಅವರ ಪಾಸ್ಟರ್ ಜೀವನ ಏನಿದೆ, ಅವರ ಪವಿತ್ರತ್ವ ಏನಿದೆ ಎಂಬುದಾಗಿ ನೋಡಿಕೊಂಡಿರುವಾಗ ಈತನು ಕೂಡ ಆ ಪವಿತ್ರತ್ವವನ್ನು ತಿಳಿದುಕೊಂಡು, ಆ ಪ್ರಾಮಾಣಿಕತ್ವ ತಿಳಿದುಕೊಂಡು, ಆ ನಂಬಿಕಸ್ತಿಕೆಯನ್ನು ತಿಳಿದುಕೊಂಡು ಆತನು, ಆ ಮಗನು, ನಿಮ್ಮ ಮಗನು ಸೇವಕನಾಗೋದಕ್ಕಾಗಿ ಆಸ್ಪದವಾಗ್ತದೆ ಎಂಬುದಾಗಿ ಹೇಳಿ ಆ ತಂದೆ ತಾಯಿಗಳು ಹೇಳುವಾಗ, ಅಂದಿನಿಂದ ಆ ಮಗನು ಶಾಲೆಗೆ ಹೋಗುತ್ತಾ, ಕಲಿತುಕೊಳ್ಳುತ್ತಾ, ಶಾಲೆಯಲ್ಲಿ ಉತ್ತೀರ್ಣನಾಗ್ತಾ, ಚರ್ಚ್ಗೆ ಪ್ರತಿದಿನ ಹೋಗ್ತಾ, ಅಲ್ಲಿ ಕೆಲಸಗಳು ಮಾಡ್ತಾ, ಸೇವೆ ಮಾಡ್ತಾ, ಅಷ್ಟೇ ಅಲ್ಲದೆ ಆ ಕುಟುಂಬದವರು ಆ ಚರ್ಚ್ಗೆ ಅಪಾರವಾದಂಥ ಪರಿಚಯ, ಅಪಾರವಾದಂಥ ಅಗತ್ಯಗಳನ್ನು ಪೂರೈಸ್ತಾ ಸೇವೆ ಮಾಡ್ತಾಯಿದ್ರು. ಆ ಕುಟುಂಬದವರೆಲ್ಲರೂ ಯೇಸು ಕ್ರಿಸ್ತನ ನಂಬಿಕೊಂಡಿದ್ದಷ್ಟೇ ಅಲ್ಲದೆ ಈಗ ಅದೇ ಸಂಜಯ್ ಎಂಬ ಯುವಕನು, ಸಂಜಯ್ ಎಂಬ ಬಾಲಕನು 2005 ನಡೆದಿರ್ತಕ್ಕಂಥ ಘಟನೆ ಈಗ ಈ 2025 ಸುಮಾರು 36 ಊರುಗಳನ್ನು 38 ಜಿಲ್ಲೆಗಳಲ್ಲಿ ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಇಸ್ ಧರ್ತಿ ಪೇ
इस धरती पे किसी नाम पर उद्धार नहीं हो सकता, सिर्फ यीशु मसीह के नाम में हमको उद्धार मिलता है. हम उद्धार हो सकते हैं. ಯೇಸು ನಾಮದಲ್ಲಿ ಹೊರತು ಮತ್ತು ಭೂಲೋಕದಲ್ಲಿ ಯಾವ ನಾಮದಲ್ಲಿ ಕೂಡ ಮನುಷ್ಯನಿಗೆ ರಕ್ಷಣೆ ಇಲ್ಲ, ಅವನು ಉದ್ಧರಿಸಲ್ಪಡುವುದಿಲ್ಲ. ಯೇಸು ನಾಮದಲ್ಲಿ ನಂಬಿಕೆ ಇಟ್ಟುಕೊಂಡ್ರೆ ನಿಮಗೆ ರಕ್ಷಣೆ. ನಮ್ಮ ತಾಯಿ ಗುಣವಾದಲೆ ಎಂಬುದಾಗಿ ತನ್ನ ಕುಟುಂಬದ ಅವಸ್ಥೆಗಳನ್ನು, ಪರಿಸ್ಥಿತಿಗಳನ್ನು ಹೇಳಿ, ನಮ್ಮ ತಾಯಿ ಇಂಥ ಭಯಂಕರವಾದಂಥ 700 ಸ್ಥಳಗಳು, ಅಂದರೆ ಅದರಲ್ಲಿ 300ಕ್ಕಿಂತ ಹೆಚ್ಚಿನ ವೈದ್ಯರ ಹತ್ರ ಮತ್ತು ಮಿಕ್ಕಿದ 400ಕ್ಕಿಂತ ಹೆಚ್ಚಿನ ತಾಂತ್ರಿಕರು, ಗುರುಗಳು, ಮಾಂತ್ರಿಕರು, ಬಾಬಾಗಳ ಹತ್ರ ಹೋಗಿದ್ರು ಕೂಡ ಗುಣವಾಗಲಾರದಂಥ ಈ ದೆವ್ವಪೀಡಿತಳಾಗಿರ್ತಾರೆ ನಮ್ಮ ತಾಯಿಗೆ ಯೇಸು ಕ್ರಿಸ್ತನ ಸಭೆಗೆ ಹೋಗಿರುವಾಗ ಅವಳು ಸಂಪೂರ್ಣ ಗುಣಮುಖಳಾಗಿದ್ದಾಳೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈಗ ಅದೇ ಸಂಜಯ್ ಕುಮಾರ್, ಬಿಹಾರನ ವ್ಯಕ್ತಿ, 38 ಜಿಲ್ಲೆಗಳಲ್ಲಿ ಹೋಗಿ ಬೀದಿ ಬೀದಿಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಾ ನಿರ್ಭಯದಿಂದ ಆತನು, ನಾನು ಕ್ರೈಸ್ತವನಲ್ಲ, ನಾನು ಅನ್ಯನು, ಯೇಸುವನ್ನು, ಯೇಸುವಿನ ನಾಮದಲ್ಲಿರುವ ಶಕ್ತಿಯನ್ನು ನೋಡಿದರೆ. ಈಗ ಆ ಯುವಕನು, ಈಗ 20-30 ವರ್ಷ ಆಗಿದೆ ಆ ಯುವಕನಿಗೆ. ಆ 30 ವರ್ಷದ ಯುವಕನು 38 ಜಿಲ್ಲೆಗಳಲ್ಲಿ ಹೋಗಿ ದೇವರ ಸುವಾರ್ತೆಯನ್ನು ಬೀದಿ ಬೀದಿ ರೋಡ್ಗಳಲ್ಲಿ ದೆವ್ವಪೀಡಿತರನ್ನು ಬಿಡಿಸ್ತಾ, ರೋಗಿಗಳನ್ನು ಗುಣಪಡಿಸ್ದ. ಮತ್ತೆ ಸುವಾರ್ತೆ, ಮಾರ್ಕ್ ಸುವಾರ್ತೆ 16 ಹೇಳಿದ ಹಾಗೆ, ನಂಬಿ ದೀಕ್ಷಾ ಸ್ನಾನ ಹೊಂದಿದವರು ರಕ್ಷಣೆ ಹೊಂದವರು, ನಂಬದೇ ಇರೋರು ನಾಶವಾಗುವರು, ನಂಬಿದ್ದವರುಗಳಿಂದ ಈ ಸೂಚಕ್ರಿಯಗಳು ಹಿಂಬಾಲಿಸುವರು, ನನ್ನ ಹೆಸರಿನಿಂದ ಅವರು ದೆವ್ವಗಳನ್ನು ಬಿಡಿಸುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣಮುಖರಾಗುವರು, ಅವರಿಗೆ ಯಾರೇ ವಿಷ ಪದಾರ್ಥವನ್ನು ಕುಡಿಸಿದ್ರು ಅವುಗಳು ಅವರಿಗೆ ಹಾನಿಯಾಗುವುದಿಲ್ಲ, ಸರ್ಪಗಳನ್ನು ಎತ್ತಿದ್ರು ಅವುಗಳು ಅವನನ್ನು ಕೇಡು ಮಾಡುವುದಿಲ್ಲ, ಅವನು ರೋಗಿಗಳ ಮೇಲೆ ಅವನ ದೆವ್ವಗಳನ್ನು ಓಡಿಸನು. ಈ ರೀತಿಯಲ್ಲಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಈ 30-25 ವರ್ಷದಿಂದಿರ್ತಕ್ಕಂಥ ಈ ಬಾಲಕನು ತರಬೇತಿ ಪಡೆದುಕೊಂಡು ಚೆನ್ನಾಗಿ ಓದಿ ಬರೆದು ಪಾಸಾಗಿ ಈಗ 32 ಜಿಲ್ಲೆಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಬಿಹಾರ್ನಲ್ಲಿ ನಿರ್ಭಯವಾಗಿ ಸಾಬೀತು ಮಾಡ್ತಾ, ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತನ ಶುಭವಾರ್ತೆ ರೋಗಿಗಳನ್ನು ಗುಣಪಡಿಸುತ್ತಾ, ಯೇಸುಗಳನ್ನ ಸುವಾರ್ತೆ ಬಾಧಿತರನ್ನು ಬಿಡುಗಡೆ ಮಾಡ್ತಾ, ಯೇಸು ಕ್ರಿಸ್ತನ ಸುವಾರ್ತೆ ದೆವ್ವಗಳನ್ನು ಬಿಡಿಸ್ತಾ ಸುವಾರ್ತೆಯನ್ನು ಹೇಳಿ ಸಾಬೀತು ಮಾಡ್ತಾ ಇದ್ದಾನೆ. ಯೇಸುವಿನಿಂದ ಹೊರತು ಮತ್ತು ಯಾರಿಂದಲೂ ಈ ಭೂಲೋಕದಲ್ಲಿ ರಕ್ಷಣೆ ಇಲ್ಲ. ಕೊಯ್ ಬಿ ತೆರ ಪರಿವಾರಕ್ಕೂ ಯಾ ಹೋನೆದೋ ತೆರಿಕು ಕೊಯ್ ಬಚಾನ ಸಿಗ್ತಾ ಯೇಸು ಮಸೀಕೆ ಅಲಾವ ಎಂಬುದಾಗಿ ಹೇಳಿ ಬಿಹಾರ್ನಲ್ಲಿ ಅದ್ಭುತವಾಗಿ ಆ ಯುವಕನು ಸೇವೆ ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರಿ, ಕ್ರೈಸ್ತರಾಗಿರ್ತಕ್ಕಂಥ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯೇಸುವಿನಿಂದ ಉಂಟಾಗತಕ್ಕಂಥ ಯೇಸು ನಾಮದಲ್ಲಿ ಎಂಥ ಶಕ್ತಿ ಇದೆ. ಯಾರೇ ಆಗಲಿ, ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಪೀಡಿತರಾಗಲಿ ಗೊತ್ತಿಲ್ಲದವರಾಗಲಿ, ಯೇಸು ಕಾ ನಾಮ್ ಜೋ ಕೋಯಿ ಭಿ ಲೇಕೆ ಮಾಂಗ್ತಾ ಹೈ ಪ್ರಭು ಯೇಸು, ಪರಮಪಿತಾ ಪರಮೇಶ್ವರ ಉಸ್ಕೋ ಸಬ್ ಕುಚ್ ದಾನ್ ಕರ್ ದೇಗಾ. ಹಲ್ಲೆಲೂಯಾ. ಎಲ್ಲವನ್ನು ಅವರಿಗೆ ಅನುಗ್ರಹಿಸುತ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಯಾರ್ಯಾರು ಕೇಳ್ತಾ ಇದ್ರಿ, ನಿಮಗೆ ಏನು ಶುಭವಾರ್ತೆ ಅಂದರೆ, ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ಸಂಕಟಗಳು, ಸಮಸ್ಯೆಗಳು ಖಂಡಿತವಾಗಿ ಪರಿಹಾರವಾಗುವು ಎಂಬುದಾಗಿ. ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೇನು ಬೇಕು? ಈಗ ಈ ಸಾಕ್ಷಿಯನ್ನು ಕೇಳಿರುವಾಗ ನೀವು ಕೂಡ ಈ ಒಂದು ಸತ್ಯವನ್ನು ತಿಳಿದುಕೊಂಡು ಎಲ್ಲರೂ ರಕ್ಷಣೆ ಹೊಂದಬೇಕನ್ನೋದೇ ದೇವರ ಚಿತ್ತವಾಗಿದೆ. ಮತ್ತೊಂದು ಆವರ್ತಿ ತಿಮೋತಿ 1 ತಿಮೋತಿ 2ನೇ ಅಧ್ಯಾಯ 3ನೇ ವಚನ ಓದ್ರಿ ಬೇಗನೆ. ಫಾರ್ ದಿಸ್ ಈಸ್ ಗುಡ್ ಅಂಡ್ ಅಕ್ಸೆಪ್ಟೇಬಲ್ ಇನ್ ದ ಸೈಟ್ ಆಫ್ ಗಾಡ್ ಅವರ್ ಸೇವರ್. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತ, ರಕ್ಷಕನಾದ ಯೇಸು ದೇವರಿಂದ ಮೆಚ್ಚುಗೆ ಆಗಿರುವುದು ಮತ್ತು ಒಳ್ಳೆಯದಾಗಿದೆ. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿದ ಜೀವನವನ್ನು ಅಲ್ಲ 1ನೇ ತಿಮೋತಿ 2ನೇ ಅಧ್ಯಾಯ 3ನೇ ವಚನ. ಯಾಕಂದ್ರೆ ಇದು ಎಲ್ಲಿಂದ ಓದಿರಿ ನೀವು? 2ರಿಂದ ಓದಿರಾ? ಪರವಾಗಿಲ್ಲ, ಮತ್ತೊಂದು ಸರ್ ಓದ್ರಿ. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿದ ಜೀವನವನ್ನು ಪೂರ್ಣ ಭಕ್ತಿಯಿಂದಲೂ ಪೂರ್ಣ ಗೌರವದಿಂದಲೂ ನಡೆಸೋದಕ್ಕಾಗುವುದು.
ಕಾರಣ ಏನಂದ್ರೆ ಇದು ನಮ್ಮ ರಕ್ಷಕನಾದ ದೇವರ ಇದು ನಮ್ಮ ರಕ್ಷಕನಾದ ದೇವರ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಒಳ್ಳೆಯದಾಗಿಯೂ ಒಳ್ಳೆದಾಗಿಯೂ ಅಂಗೀಕರಿಸತಕ್ಕ ಮೆಚ್ಚತಕ್ಕಂಥದ್ದಾಗಿಯೂ ಅದೇ ಅದೇ ಎಲ್ಲ ಮನುಷ್ಯರು ಎಲ್ಲಾ ಮನುಜರು ಮಾನವರು ಎಲ್ಲರೂ ರಕ್ಷಣೆಯನ್ನು ಹೊಂದಿ ರಕ್ಷಣೆಯನ್ನು ಹೊಂದಿ ಎಲ್ಲ ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ಬಡತನದಿಂದ ರಕ್ಷಣೆ, ಅನಿಷ್ಟದಿಂದ ರಕ್ಷಣೆ ಮತ್ತು ಎಲ್ಲಾ ಕೇಡಿನಿಂದ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಸತ್ಯದ ಜ್ಞಾನಕ್ಕೆ, ಈ ದೈವ ಜ್ಞಾನಕ್ಕೆ, ಈ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಆ ದೇವರ ಚಿತ್ತವಾಗಿದೆ ಎಂದು. ಯಾಕಂದರೆ ಯಾಕಂದ್ರೆ ದೇವರು ಒಬ್ಬನೇ, ದೇವರೂ ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ದೇವರಿಗೂ ಮಧ್ಯವರ್ತಿ ಕೂಡ ಒಬ್ಬನೇ, ಆತನು ಮನುಷ್ಯನಾಗಿರುವ ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸು ಕ್ರಿಸ್ತು ಯೇಸು ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈಗ ನಿಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ನೀವು ಕೂಡ ಯೇಸು ನಾಮದಲ್ಲಿ ಬೇಡಿಕೊಳ್ತೀರಿ. ಕರ್ತನು ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಕಣ್ಣು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನನ್ನ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ರಾಜ, ಇವತ್ತು ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆಸಕ್ತ ಚಿತ್ತರಾಗಿ ನಡೆದಿರ್ತಕ್ಕಂಥ ಘಟನೆಯ, ಈ ಸತ್ಯ ಘಟನೆಯ ಅವರ ಜೀವನದಲ್ಲಿ ಕರ್ತನೆ ಒಂದು ಅದ್ಭುತವಾದಂಥ ಚೈತನ್ಯ, ಆತ್ಮವಿಶ್ವಾಸ ತರಲಿ ಎಂಬುದಾಗಿ ಹಾರೈಸ್ತಾ ಇದೆ ಕರ್ತನೆ. ಇವತ್ತು ಯಾರ್ಯಾರು ಕರ್ತನೆ ಈ ವಾಕ್ಯವನ್ನು ಕೇಳಿ, ಈ ಧರ್ಮಶಾಸ್ತ್ರದಿಂದ ಸತ್ಯವನ್ನು ಕೇಳಿ, ಹೌದು ನಾವು ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆ ರೋಗಿಗಳನ್ನು ಬದುಕಲು ಸಾಧ್ಯವಾಗುತ್ತದೆ, ಅದು ಕರ್ತನಾದ ಯೇಸು ಕ್ರಿಸ್ತನ ಚಿತ್ತ, ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ಈ ಸತ್ಯದ ಜ್ಞಾನ, ಈ ಸತ್ಯದ ತಿಳುವಳಿಕೆ, ಈ ಸತ್ಯದ ಜ್ಞಾನೋದಯವು ಎಲ್ಲರಿಗೂ ಆಗಲಿ ಎಂಬುದೇ ಆ ದೇವರ ಚಿತ್ತವಾಗಿದೆ. ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ ಯಾರ್ಯಾರು ಕೇಳ್ತಾ ಇದ್ದಾರೆ ರಾಜ, ಅವರೆಲ್ಲರಿಗೆ ಇವತ್ತು ಈ ಜ್ಞಾನೋದಯವಾಗಲಿ ಎಂಬುದಾಗಿ ಹಾರೈಸ್ತಾರೆ. ಯೇಸು ನಾಮದಲ್ಲಿ ಮಾನವನಿಗೂ ದೇವರಿಗೂ ಮಧ್ಯವರ್ತಿಯಾದ ಆ ಕ್ರಿಸ್ತು ಯೇಸುವಿನಿಂದಲೇ ಮಾನವನಿಗೆ ರಕ್ಷಣೆ ಅನ್ನತಕ್ಕಂಥ ಸತ್ಯ ಕರ್ತನೆ ಎಲ್ಲರಿಗೆ ಅರಿವು ಬರಲಿ, ತಿಳುವಳಿಕೆ ಬರಲಿ, ನಂಬಿಕೆ ಬರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇವೆ ಕರ್ತನೆ. ನನ್ನ ಜೊತೆಯಲ್ಲಿ ಯಾರ್ಯಾರು ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನ ಪ್ರಿಯ ಸಹೋದರೇ, ಗುಣವಾಗಲಾರದಂಥ ರೋಗದಿಂದ ಬಳಲುತ್ತಾ ಇದ್ದೀರಾ, ಇಗೋ ಯೇಸು ಕ್ರಿಸ್ತನ ನಾಮದಿಂದ ನಿಮಗೆ ಗುಣವಾಗಲಾರದಂಥ ರೋಗವು ಇವತ್ತು ಆ ಮನೆಯಲ್ಲಿ ಅವರು ಕ್ರಿಸ್ತನನ್ನು ಅರಿಯಲಾರದ ಬೋಧಕರಲ್ಲದವರೇ ಯೇಸು ನಾಮದಲ್ಲಿ ಗುಣಮುಖರಾಗಿದ್ದು ಎಷ್ಟು ನಿಜವೋ, ಇವತ್ತು ನಾನು ಕೂಡ ಯೇಸು ನಾಮದಲ್ಲಿ ನಿಮ್ಮ ಮನೆಯಲ್ಲಿ ಪೀಡಿಸ್ತಕ್ಕಂಥ ನಿಮ್ಮ ರೋಗಗಳು ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಕೃಪಾ ಸಂಪೂರ್ಣಾದ ದೇವರೇ, ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪೀಡಿಸ್ತಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳು, ದುರಾತ್ಮಗಳ ಶಕ್ತಿಗಳನ್ನು ಯೇಸು ಕ್ರಿಸ್ತು ನಾಮದಲ್ಲಿ ನಿರ್ಮೂಲವಾಗಲಿ ಎಂಬುದಾಗಿ ಈಗಲೇ ಅಪ್ಪಣೆ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್ ಮೈ ಲಾರ್ಡ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. As I am being the servant of the Most High God, I command all the demonic and the evil spirit shall not stay in their homes. I cast them out of their homes in Jesus' name. And I release God's divine healing power. And I release God's divine healing light to their family, my Lord. And I release God's divine healing to their family, my Lord. Mind and body, soul may recover from all the destruction and adversity. Adversity, my Lord, in Jesus' name. Thank you for your healing, my Lord. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಅವರೆಲ್ಲರನ್ನು ಕರ್ತನೆ ಎಲ್ಲ ವಿಧವಾದಂಥ ತೊಂದರೆಗಳಿಂದ, ಬಾಧೆಗಳಿಂದ, ಸಂಕಟಗಳಿಂದ, ವೇದನೆಗಳಿಂದ ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯಾರ್ಯಾರು ಕರ್ತನೆ ಕಳಕಳಿಯಿಂದ, ವಿನಯದಿಂದ ಕರ್ತನೆ ನಮ್ಮ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆಯಲ್ಲಿ ಸೇರಿಕೊಂಡಿದ್ದಾರೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಯಾರ್ಯಾರಿಗೆ ಯಾವ ರೋಗಗಳಿದೆ ಅವರ ತಲೆ ಮೇಲೆ ಕೈ ಇಟ್ಕೊಳ್ಳೋದಾದರೆ ನಾವು ಯೇಸು ಕ್ರಿಸ್ತು ನಾಮದಲ್ಲಿ ಇವತ್ತೆಲ್ಲರೂ ಪ್ರಾರ್ಥನೆ ಜೊತೆಯಲ್ಲಿ ಯೇಸು ಕ್ರಿಸ್ತು ನಾಮದಲ್ಲಿ ಭಕ್ತರೆಲ್ಲರೂ ನಮ್ಮ ಜೊತೆಯಲ್ಲಿ ಏಕೀಭವಿಸಿದ್ದಾರೆ. ಯೇಸು ನಾಮದಲ್ಲಿ ನಿಮ್ಮ ರೋಗಗಳು ಗುಣಮುಖಲಾಗಲಿ, ಯೇಸು ನಾಮದಲ್ಲಿ ನಿಮ್ಮ ವ್ಯಾಧಿಗಳು ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ನಿಮ್ಮ ಮನೆಗೆ ಹಿಡಿದಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತೇನೆ. ಯೇಸು ನಾಮದಲ್ಲಿ ನಿಮ್ಮ ಬಡತನದಿಂದ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಶಲೋಮ್ ಆಗಲಿ ಎಂಬುದಾಗಿ ಹಾರೈಸ್ತೇನೆ. ಸಮಾಧಾನ, ಶಾಂತಿ ನೆಲೆಸಿರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಯೇಸು ನಾಮದಲ್ಲಿ. ನನ್ನ ಪ್ರಿಯ ಸಹೋದರಿಗೆ ಕರ್ತನೆ ಇವತ್ತು ಯಾರ್ಯಾರು ಈ ಒಂದು ವಚನವನ್ನು ಕೇಳಿದರೆ ಅವರ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ,
ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳಿದ್ರಿ. ಈ ಸಂದೇಶ ಅನೇಕ ಜನರಿಗೆ ಸಾರಿ ಶೇರ್ ಮಾಡ್ತೀರಿ. ಅನೇಕ ಜನರು ಸಂಜಯ್ ಕುಮಾರ್ ಬಿಹಾರ್ನ ವ್ಯಕ್ತಿ, ಆ ಯುವಕನು ಈಗ 30 ವರ್ಷದ ಯುವಕನು ಅದ್ಭುತವಾಗಿ ಸೇವ್ ಮಾಡ್ತಾನೆ. ಕ್ರೈಸ್ತವರಾಗಿರ್ತಕ್ಕಂಥ ನಮಗೆ ಇದು ಒಂದು ದೊಡ್ಡ ಸವಾಲು. ಆತ್ಮೀಯರೇ, ಮಾನಸಾಂತರ ಪಡ್ಕೊಂಡು ಕರ್ತನ ರಾಜ್ಯದ ವಿಷಯದಲ್ಲಿ ಕನಿಷ್ಠ ಪಕ್ಷ ಸಾರಿ ಹೇಳದಿದ್ರು ಕನಿಷ್ಠ ನಾವು ನಂಬಿ ಯೇಸು ಕ್ರಿಸ್ತನ ಮಾತನ್ನು ಸರ್ ನಡೆದಾದರೆ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಜಯ, ಆನಂದ, ಹರ್ಷ ಯೇಸು ನಾಮದಲ್ಲಿ ಬರಲಿ ಎಂಬುದಾಗಿ ಹಾರೈಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.